ಎಂ ಅಂತಂದೈತೆ, ನಾನು ಇಲ್ಲಿ ಬರ್ಕೋತೀನಿ ನೋಡ್ರಿ, IKM ಅಂತಂದೈತೆ. ಸೊ ಅದಾದ ನಂತರ ಏನಾಯ್ತು ಅಂತಂದ ಹೇಳಿದ್ರೆ JLN ಅಂತಂದೈತೆ, ಆಮೇಲೆ KMO ಅಂತಂದೈತೆ, ಆಮೇಲೆ LNP ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರತ್ತ ಅಂತ ಕ್ವಶನ್ ಕೇಳಿದಾನೆ. ಇಲ್ಲಿ ನಾವು ಏನ್ ಮಾಡ್ಬೇಕು ಅಪ್ಪ ಅಂತಂತ ಹೇಳಿದ್ರೆ ಒಂದು ಸೊ ಟೋಟಲ್ ಆಗಿ ಇವುಗಳ ನಡುವೆ ಚೆಕ್ ಮಾಡ್ಬೇಕು. ಇಲ್ಲ ಅಂತಂತ ಹೇಳಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಈ ರೀತಿಯಾಗಿ ಒಂದಾದ ನಂತರ ಒಂದನ್ನ ಚೆಕ್ ಮಾಡ್ಬೇಕು, ಯಾವ ತರ ಡಿಫ್ರೆನ್ಸ್ ಇದೆ ಅಂತಂತ ಹೇಳಿ. ಸೊ ಈ ತರ ಅಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ಒಂದ್ ಸ್ಕಿಪ್ ಮಾಡಿ ಇನ್ನೊಂದನ್ನ ನೋಡ್ಬೇಕು ಅಂತಂದ ಹೇಳಿ ನಾವು ನಂಬರ್ ಸೀರೀಸ್ ಅಲ್ಲಿ ಮಾಡ್ತಿದ್ವಲ್ಲ, ಅದು ತರ ಏನಂತಂತ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ, ಅವುಗಳನ್ನ ನೋಡೋಣ. ಸೊ ಇವಾಗ ಏನ್ ಮಾಡೋಣ ಅಂತಂತ ಹೇಳಿದ್ರೆ I ಅಂತಂದೈತೆ, K ಅಂತಂದೈತೆ, M ಅಂತಂದೈತೆ. ಮೊದ್ಲು ಇದನ್ನ ಚೆಕ್ ಮಾಡೋಣ. ಎಸ್, ಸೊ I ಇಂದ K ಎಲ್ಲಿತ್ ನೋಡ್ರಿ, ಫಸ್ಟ್ I ಎಲ್ಲಿತ್ ನೋಡ್ರಿ, ಓಕೆ ಇಲ್ಲೈತೆ I. ಎಸ್, ಸೊ ಅದಾದ ನಂತರ K ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ M ಅಂತಂದೈತೆ. ಎಸ್, ಕರೆಕ್ಟಾ? IKM ಒಂದಾದ ನಂತರ ಐತೆ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ 5ದಿಂದ K ಹೋಗಕ್ ಏನಂತಂದ ಹೇಳಿದ್ರೆ 1 2 ಹೆಜ್ಜೆ ಏನಂತಂದ ಹೇಳಿದ್ರೆ ಮುಂದೆ ಹಾಕಿದಾನ. ನಾನು ಇದೇ ತರ ತಗೋತೀನಿ ಸ್ಟೆಪ್ 1 2. ಸೊ ಅದಾದ ನಂತರ K ದಿಂದ M ಹೋಗಕ್ಕೆ LM 2 ಹೆಜ್ಜೆ ಏನಂತಂದ ಹೇಳಿದ್ರೆ ಮುಂದೆ ಹಾಕಿದಾನ. ಎಸ್, ಕರೆಕ್ಟಾ? ಸೊ ಎಲ್ರಿಗೂ ತಿಳಿದಿರ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, M ಇಂದ J ಹೋಗಕ M ಇಲ್ಲೈತೆ. ನೆಕ್ಸ್ಟ್ ವರ್ಡ್ J ಹೋಗ್ಬೇಕಲ್ಲ, ನಾವು ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. J ಹೋಗಕ್ M ಇಂದ J ಹೋಗಕ್ J ಇಲ್ಲೈತೆ ನೋಡ್ರಿ. ಸೊ 1 2 3 ನೋಡ್ರಿ, 1 2 3 ಅಂದ್ರೆ 3 ಹೆಜ್ಜೆ ಏನಂತಂದ ಹೇಳಿದ್ರೆ ಮತ್ತೆ ಹಿಂದೆ ಬಂದ. ಕರೆಕ್ಟಾ? ಎಸ್. ಸೊ ಇವಾಗ ನಾವು ಮತ್ತೆ ಇದು ಮಾಡೋಣ. JLN ಅಂತಂದೈತೆ. J ಎಲ್ಲೈತಿ? ಓಕೆ, ಇಲ್ಲೈತೆ. ನೆಕ್ಸ್ಟ್ ಏನೈತೆ? L ಐತೆ. ಕರೆಕ್ಟಾ? L ಇಲ್ಲೈತೆ. ಸೊ J ದಿಂದ ಎಲ್ಲಿಗೆ ಹೋಗಕ್ ಏನಂತಂದ ಹೇಳಿದ್ರೆ 1 ಸ್ಟೆಪ್ 2 ಸ್ಟೆಪ್, ಮತ್ತೆ ಏನಂತಂದ ಹೇಳಿದ್ರೆ 2 ಸ್ಟೆಪ್ ತಗೊಂಡ. ಸೊ ಅದಾದ ನಂತರ ಎಲ್ಲಿಂದ ಮತ್ತೆ N ಹೋದ, L ಇಲ್ಲೈತೆ. ಎಲ್ಲಿಂದ N 1 ಸ್ಟೆಪ್, ಅದಾದ ನಂತರ 2 ಸ್ಟೆಪ್, ಮತ್ತೆ ಇಲ್ಲಿ ಏನಂತಂದ ಹೇಳಿದ್ರೆ 2 ಸ್ಟೆಪ್ ತಗೊಂಡ. ನೆಕ್ಸ್ಟ್ ಏನೈತೆ? N ಇಂದ K ಐತೆ. ಎಸ್, K ಎಲ್ಲಿತ್ತು ನೋಡ್ರಿ, ಓ K ಇಲ್ಲೈತೆ. ನಾವ್ ಎಲ್ಲಿದ್ದೇವೆ ಇವಾಗ? N ಇಲ್ಲಿದ್ದೇವೆ. ಸೊ 1 ಅಂದ್ರೆ ಇಲ್ಲಿಂದ ಮತ್ತೆ ಏನಂತಂದ ಹೇಳಿದ್ರೆ ಹಿಂದೆ ಹೋಗ್ಬೇಕು. 1 2 3, ಓ ಮತ್ತೆ 3 ಹೆಜ್ಜೆಯನ್ನ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಹೋಗಕ ಮತ್ತೆ 3 ಹೆಜ್ಜೆಯನ್ನ ತಗೊಂತಾರ. ಇಲ್ಲಿ ನೋಡ್ರಿ ಲಾಜಿಕ್ ಸಿಗ್ತಾ? ಇಲ್ಲಿದ್ದಾಗ ಏನಂತಂದ ಹೇಳಿದ್ರೆ +2 ಏನಂತಂದ ಹೇಳಿದ್ರೆ 2 ಸ್ಟೆಪ್ ಮುಂದೆ ಹೋಗಿದಾನ, 2 ಅಲ್ಫಾಬೆಟ್ಸ್ ಮುಂದೆ ಹೋಗಿದಾನ. ಸೊ ಇಲ್ಲಿಂದ ವರ್ಡ್ ಜಂಪ್ ಆಗಕ್ಕೆ ಏನಂತಂದ ಹೇಳಿದ್ರೆ -3 ಅಂದ್ರೆ -3 ಸ್ಟೆಪ್ಸ್ ಗಳನ್ನ ಏನಂತಂದ ಹೇಳಿದ್ರೆ ಹಿಂದೆ ಬಂದಿದ್ದಾನ ಅಂತ ಅರ್ಥ. ಇವಾಗ ಸೇಮ್ ಅದೇ ತರ ಆಯ್ತು ನೋಡ್ರಿ, K ಇಂದ M, K ದಿಂದ M 1 2 +2. ಅದಾದ ನಂತರ M ಇಂದ O, ಸೊ 1 2. ಎಸ್, ಕರೆಕ್ಟ್ ಆಯ್ತಾ ಇದು? ಅದಾದ ನಂತರ ಇಲ್ಲಿ ನೋಡ್ರಿ, O ದಿಂದ L ನೋಡ್ರಿ, O ದಿಂದ ಈಗ O ಐತಿ ಮುಂದೆ, O ದಿಂದ L ಬರ್ಬೇಕು ಅಂದ್ರೆ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್, ಮತ್ತೆ ಏನಂತಂದ ಹೇಳಿದ್ರೆ 3 ಸ್ಟೆಪ್. ಇಲ್ಲಿ L ಇಂದ N 1 2. ಅದಾದ ನಂತರ ನೆಕ್ಸ್ಟ್ ನೋಡ್ರಿ +2 ಆಯ್ತು. N ಇಂದ P 1 2 ಅಂದ್ರೆ N ಇಂದ 1 2, ಇಲ್ಲಿ +2 ಈ ತರ ತಗೊಂಡಿದ್ದಾನೆ. ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂತ ಹೇಳಿದ್ರೆ ಈಗ ಸೊ ವರ್ಡ್ ಇಂದ ವರ್ಡ್ ಹಾರ್ಬೇಕಂತಂದ ಹೇಳಿದ್ರೆ 3 ಹೆಜ್ಜೆ ಹಿಂದೆ ಬರ್ಬೇಕು. ನಮ್ದು ಇಲ್ಲಿ ಏನಂತಂದ ಹೇಳಿದ್ರೆ ನಾವ್ ಎಲ್ಲಿದ್ದೇವೆ ಇವಾಗ? ಪೀಕ್ ಅದೇವು. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 3 ಹೆಜ್ಜೆ ಬರ್ರಿ, 1 2 3 ಅಂದ್ರೆ M ಬಂತು. ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ M ಬಂತು ಫಸ್ಟ್ ವರ್ಡ್. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? 2 ಹೆಜ್ಜೆ ಮುಂದೆ ಹೋಗ್ಬೇಕು. M ಇಂದ 2 ಹೆಜ್ಜೆ, ಇಲ್ಲಿ M ಇಲ್ಲಿಗೆ ಇದಾವ, ನಾವ್ ಇವಾಗ 1 2 ಹೆಜ್ಜೆ ಮುಂದೆ ಬಂದ್ವಿ, 1 2 ಅಂದ್ರೆ O ಬಂತು. ಸೊ ಅದಾದ ನಂತರ ನೆಕ್ಸ್ಟ್ O ದಿಂದ ಮತ್ತೆ 2 ಹೆಜ್ಜೆ ಹೋಗ್ಬೇಕು, 1 2 ಅಂದ್ರೆ Q ಬಂತು. ಸೊ MOQ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್. ಇದೇನು ನಾವು ಯಾವುದೇ ಲಾಜಿಕ್ ಹಾಕ್ಲಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಏನಂತಂದ ಹೇಳಿದ್ರೆ ಡಿಫ್ರೆನ್ಸ್ ಎಷ್ಟಿದೆ, ಎಷ್ಟು ಮುಂದೆ ಹೆಜ್ಜೆ ಹೋಗಿದ್ದಾನೆ, ಎಷ್ಟು ಹಿಂದೆ ಬಂದಿದ್ದಾನ ಅಂತ ನೋಡ್ಕೊಂಡು ಹೋದ್ವಿ. ಇನ್ನೊಂದು ಈಸಿ ಐತ್ ನೋಡ್ರಿ, ಫಸ್ಟ್ ವರ್ಡ್ ತಗೊಳ್ರಿ, ಇದ್ರೊಳಗಿಂದ I, ಇದ್ರೊಳಗಿಂದ ತಗೊಳ್ರಿ J K L, ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಬೇಕು? M ಬರ್ಬೇಕು. ನೆಕ್ಸ್ಟ್ ವರ್ಡ್ ತಗೊಳ್ರಿ K L M N, ನೆಕ್ಸ್ಟ್ ಬರ್ಬೇಕು O ಬರ್ಬೇಕು. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ತಗೊಳ್ರಿ M N O P, ಅದಾದ ನಂತರ ಏನ್ ಬರ್ಬೇಕು? Q ಬರ್ಬೇಕು, MOQ. ಸೊ ಈ ತರ ಏನಂತಂತ ಹೇಳಿದ್ರೆ ನೀವು ಚೆಕ್ ಮಾಡ್ಬೇಕು. ಅಂದ್ರೆ ಹೆಂಗ್ ನಾನು ಹೇಳಿದ್ನಲ್ಲ, ಸೊ ಯಾವ್ದು ನಮಗ್ ಬರ್ಲಿಲ್ಲ ಕರೆಕ್ಟ್ ಆಗಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸೊ ಫಸ್ಟ್ ವರ್ಡ್ಗಳು ಇದು ಮಾಡ್ಕೊಂತ ಹೋಗ್ಬೇಕು ಎಲ್ಲಾ ವರ್ಡ್ಸ್ ಗಳಲ್ಲಿ. ಈ ತರ ನೋಡಿ, ಫಸ್ಟ್ ಅಲ್ಫಾಬೆಟ್ಸ್ ಗಳನ್ನ, ಅದಾದ ನಂತರ ನೆಕ್ಸ್ಟ್ ಸೆಕೆಂಡ್ ಅಲ್ಫಾಬೆಟ್ಸ್ ಗಳನ್ನ, ನೆಕ್ಸ್ಟ್ ಥರ್ಡ್ ಅಲ್ಫಾಬೆಟ್ಸ್ ಗಳನ್ನ ಏನ್ ಮಾಡ್ಕೋಬೇಕಂದ್ರೆ ನಾವು ನೋಡ್ಬೇಕು. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಲಾಜಿಕ್ ಅನ್ನು ನಾವು ಅಪ್ಲೈ ಮಾಡ್ಬೇಕು. ಸೊ ಎಲ್ರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡೋಣ, LM ಅಂತಂದೈತೆ, WV ಅಂತಂದೈತೆ, ಅದಾದ ನಂತರ PQ ಅಂತಂದೈತೆ,
ಅದಾದ ನಂತರ ನೆಕ್ಸ್ಟ್ ಎಸ್ ಆರ್ ಅಂತಂದೈತೆ, ಆಮೇಲೆ ಟಿ ಯು ಅಂತಂದೈತೆ. ನೆಕ್ಸ್ಟ್ ಏನು ಅಂತ ಕ್ವಶನ್ ಕೇಳಿದಾನೆ. ಎಸ್, ಫಸ್ಟ್ ನಾವು ಮಾರ್ಕ್ ಮಾಡಬೇಕು ಎಲ್ ಎಂ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಫಸ್ಟ್ ವರ್ಡ್ ಆಯ್ತು. ನೆಕ್ಸ್ಟ್ ವರ್ಡ್ ಯಾವ್ದೈತೆ? ಡಬ್ಲ್ಯೂ ವಿ. ಡಬ್ಲ್ಯೂ ವಿ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದೈತೆ? ಪಿ ಕ್ಯೂ. ನೆಕ್ಸ್ಟ್ ಯಾವ್ದೈತಿ? ಪಿ ಕ್ಯೂ. ನೋಡ್ರಿ, ಏನಾದ್ರೂ ಸಂಬಂಧ ಐತೇನ್ರಿ? ಬಟ್ ಆದ್ರೆ ಇವು ಎರಡಕ್ಕೂ ಸಂಬಂಧ ಇದ್ದಂಗ ಐತ್ರಿ. ಇದಕ್ಕೂ ಮತ್ತು ಇದಕ್ಕೂ ಏನಂತಂದ ಹೇಳಿದ್ರೆ ಸಂಬಂಧ ಇದ್ದಂಗ ಐತ. ಎಲ್ ಎಂ ಕಂಟಿನ್ಯೂಸ್ ಆಗಿದಾವ. ಅದಾದ ನಂತರ ಪಿ ಕ್ಯೂ ಅದಾವ. ಅಂದ್ರೆ ಇಲ್ಲಿ ಎಷ್ಟು ಬಿಟ್ಟಿದಾನ? ಇಲ್ಲಿಂದ ಎಲ್ ಎಂ ಆದ ನಂತರ 1 2 ನಡುವೆ ಏನಂತಂದ ಹೇಳಿದ್ರೆ 2 ಏನಂತಂದ ಹೇಳಿದ್ರೆ ಅಲ್ಫಾಬೆಟ್ಸ್ ಗಳನ್ನ ಬಿಟ್ಟಿದಾನ. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿ 2 ಅಲ್ಫಾಬೆಟ್ಸ್ ಗಳನ್ನ ಬಿಟ್ಟಿದಾನ. 2 ಅಲ್ಫಾಬೆಟ್ಸ್ ಗಳನ್ನ ಏನಂತಂದ ಹೇಳಿದ್ರೆ ಬಿಟ್ಟಿದಾನ. 2 ಹೆಜ್ಜೆ ಮುಂದೆ 2 ಅಲ್ಫಾಬೆಟ್ಸ್ ಗಳನ್ನ ಬಿಟ್ಟಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಸ್ ಆರ್ ಅಂತಂದೈತೆ. ಎಸ್ ಆರ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನ ಬಿಡ್ರಿ, ಇದನ್ನ ಆಮೇಲೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಒಂದಾದ ನಂತರ ಏನಂತಂದ ಹೇಳಿದ್ರೆ ಬಿಟ್ಟು ಹೋಗಿದ್ವಿ. ಸೊ 1 ಮತ್ತು 3ನೇದು ಏನಂತಂದ ಹೇಳಿದ್ರೆ ಪದವನ್ನ ನಾವು ನೋಡ್ತಾ ಇದ್ದೀವಿ. 2ನೇದು ಏನಪ್ಪಾ ಅಂತಂದ ಹೇಳಿದ್ರೆ ಬಿಟ್ಟಿದ್ದೇವೆ. ಇವಾಗ ಸೇಮ್ ಅದೇ ತರ ಈಗ 4ನೇದು ಏನಂತಂದ ಹೇಳಿದ್ರೆ ಮತ್ತೆ ಬಿಡ್ಬೇಕು. ಒಂದಾದ ನಂತರ ಒಂದಲ್ಲ, ಇದನ್ನ ನಾವ್ ಈಗ ಮಾಡಿದ್ವಿ. ಸೊ ಇದನ್ನ ನೆಕ್ಸ್ಟ್ ನೋಡ್ರಿ ಟಿ ಯು ಅಂತಂದೈತೆ. ಎಲ್ಲೈತೆ? ಟಿ ಯು ಅಂತಂದೈತೆ. ಪಿ ಕ್ಯೂ ಅಂತಂದ ಹೇಳಿ ಏನ್ ಮಾಡಿದ್ವಿ, ಇವಾಗ ಇಲ್ಲಿ ಬಂತು. ನೆಕ್ಸ್ಟ್ ಇಲ್ಲಿ 2 ಏನಂತಂದ ಹೇಳಿದ್ರೆ ವರ್ಡ್ ಗಳನ್ನ ನಾವು ಬಿಡಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬಂದೈತಿ? ಟಿ ಯು ಅಂತಂದ್ ಬಂದೈತೆ. ಕರೆಕ್ಟಾ? ಸೊ ಇದು ಪರ್ಫೆಕ್ಟ್ ಆಗಿ ಲಾಜಿಕ್ ಐತೆ. ಸೊ ಇದಾದ ನಂತರ ನೆಕ್ಸ್ಟ್ ಮತ್ತೊಂದು ವರ್ಡ್ ನ ನಾವು ಬಿಡ್ಬೇಕು, ಇಲ್ಲಿದ್ ಬಿಡ್ಬೇಕು. ಯಾಕಂತಂತ ಹೇಳಿದ್ರೆ ನಾವು ಒಂದ್ ಬಿಟ್ಟು ಒಂದ್ ನೋಡ್ತಾ ಇದೀವಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ? ಟಿ ಯು ಆದ ನಂತರ ಈ 2 ಬಿಡ್ಬೇಕು. ಸೊ ಅದಾದ ನಂತರ ನಮ್ಗೆ ಯಾವ್ದು ಬರುತ್ತೆ? ಎಕ್ಸ್ ವೈ ಅಂತಂದ್ ಬರುತ್ತೆ. ಕರೆಕ್ಟಾ? ಬಟ್ ಆದ್ರೆ ನಮ್ಗೆ ಇಲ್ಲಿ ಏನಂತಂದ ಹೇಳಿದ್ರೆ ಇದನ್ನ ಕೇಳಿಲ್ಲ, ಇದನ್ನ ಕೇಳಿದಾನ. ಅಂದ್ರೆ ನಾವು ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು? ಡಬ್ಲ್ಯೂ ವಿ ಅಂತಂದೈತಲ್ಲ, ಆ ಲಾಜಿಕ್ ಮೇಲೆ ನಾವು ಇವಾಗ ಕಾನ್ಸಂಟ್ರೇಷನ್ ಮಾಡ್ಬೇಕು. ಸೊ ಇವಾಗ ನೋಡ್ರಿ, ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಒಂದ್ ಬಿಟ್ಟು ಒಂದ್ ಮಾಡ್ತಿದೀವಲ್ಲ, ಡಬ್ಲ್ಯೂ ವಿ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಏನೈತಿ? ಎಸ್ ಆರ್ ಅಂತಂದೈತೆ. ನೋಡ್ರಿ ಬಾಕ್ಸ್ ಹಾಕಿರ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎಸ್ ಆರ್ ಐತೆ. ಇಲ್ಲಿ ನೋಡ್ರಿ 2 ಪದಗಳನ್ನ ಹಿಂದ್ಗಡೆ ಬಿಟ್ಕೊತ ಹೋಗಿದ್ದಾನೆ. ಆ ಕಡೆಯಿಂದ ಏನ್ ಬಂದ್ವಿ, ನಾವು ಮುಂದ್ಗಡೆಯಿಂದ ಬಂದ್ವಿ. ಬಟ್ ಅದರ ಡೈರೆಕ್ಷನ್ ಚೇಂಜ್ ಐತೆ. ನಾವು ಹಿಂದ್ಗಡೆಯಿಂದ ಹೋಗ್ತಾ ಇದ್ವಿ. ಟಿ ಯು ಅನ್ನ ಬಿಟ್ಟ ಎಸ್ ಆರ್ ಅಂತ ಬಂತು. ನೆಕ್ಸ್ಟ್ ನಾವೇನ್ ಮಾಡ್ಬೇಕು? 2 ವರ್ಡ್ ಇದು ಪದಗಳನ್ನ ಬಿಟ್ಬಿಡ್ಬೇಕು. ಅಂದ್ರೆ ಸಾರಿ 2 ಅಲ್ಫಾಬೆಟ್ಸ್ ಗಳನ್ನ ಬಿಡ್ಬೇಕು. ನೆಕ್ಸ್ಟ್ ನಮ್ದು ಏನ್ ಬರ್ಬೇಕಂತಂದ ಹೇಳಿದ್ರೆ ಓ ಎನ್ ಅಂತಂದ್ ಬರ್ಬೇಕು. ನೋಡ್ರಿ, ಡಬ್ಲ್ಯೂ ಫಸ್ಟ್ ಬರ್ದಾನ, ವಿ ಆಮೇಲೆ ಬರ್ದಾನ. ನಾವು ಮೊದ್ಲು ಓ ಅಂತಂದ್ ಬರಿಬೇಕು, ಆಮೇಲೆ ಎನ್ ಬರಿಬೇಕಾ? ಕರೆಕ್ಟ್. ಓ ಎನ್ ಅಂತಂದ್ ಬರಿಬೇಕು ನಾವು. ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ಎಸ್ ಮೊದ್ಲು ಬಂದಾನ, ಆಮೇಲೆ ಆರ್ ಬರ್ದಾನೆ. 2 ಅಲ್ಫಾಬೆಟ್ಸ್ ಗಳನ್ನ ಬಿಟ್ವಿ. ಆಮೇಲೆ ಓ ಬರಿಬೇಕು, ಆಮೇಲೆ ಎನ್ ಬರಿಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕಂಟಿನ್ಯೂಷನ್ ಆಗತ್ತೆ. ನಾವ್ ಹೇಳಿದ್ವಲ್ರು, ಸೊ 2 4 6 ಅಂತಂದಿತ್ತು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕನ್ನಡಿ ಅಂತಂದ ಹೇಳಿದ್ರೆ ನಡುವೆ ಏನಂತಂದ ಹೇಳಿದ್ರೆ ಸೊ ಈ ತರ ಕೊಟ್ಟಿದ್ದಾನು. ಇಲ್ಲಿ ಏನ್ ಬರ್ಬೇಕು? 9 ಅಂತಂದ್ ಬರ್ಬೇಕು. ಸೊ ಒಂದಾದ ನಂತರ ಏನಂತಂದ ಹೇಳಿದ್ರೆ ನಾವು ನೋಡ್ಕೊಂತ ಹೋಗ್ಬೇಕು. 3 2 6 3 3 9 ಆನ್ಸರ್. ಒಂದಾದ ನಂತರ ಸೇಮ್ ಅದೇ ತರ ಇಲ್ಲಿ ಏನಂತಂದ ಹೇಳಿದ್ರೆ ಲಾಜಿಕ್ ಸೇಮ್ ಅಪ್ಲೈ ಮಾಡ್ಬೇಕು. ಸೊ ನೆಕ್ಸ್ಟ್ ನೋಡ್ರಿ ಏನೈತಿ? ಎ ಇ ಐ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇ ಐ ಓ. ಅದಾದ ನಂತರ ನೋಡ್ರಿ ಐ ಓ ಯು. ಅದಾದ ನಂತರ ನೋಡ್ರಿ ಓ ಯು ಎ ಅಂತಂದೈತೆ. ನೆಕ್ಸ್ಟ್ ಏನ್ ಬರುತ್ತ ಅಂತ ಕ್ವಶನ್ ಅನ್ನ ಕೇಳಿದಾನ. ಇಲ್ಲಿ ನೋಡ್ರಿ, ನೀವ್ ಎಲ್ಲವನ್ನ ನೋಡಿದಾಗ ಸಿಂಪಲ್ ಆಗಿ ಇವು ನೋಡ್ರಿ, ಎ ಅಂತ ತಗೊಂಡಿದಾನ. ಅದಾದ ನಂತರ ನೆಕ್ಸ್ಟ್ ಯಾವ್ದು ತಗೊಂಡಿದಾನ? ಇ ಅಂತ ತಗೊಂಡಿದಾನ. ಅದಾದ ನಂತರ ನೆಕ್ಸ್ಟ್ ಐ ಅಂತ ತಗೊಂಡಿದಾನ. ಆಮೇಲೆ ನೆಕ್ಸ್ಟ್ ಇ ಐ. ನೆಕ್ಸ್ಟ್ ಏನ್ ತಗೊಂಡಿದಾನ? ಓ ಅಂತ ತಗೊಂಡಿದಾನ. ಆಮೇಲೆ ನೆಕ್ಸ್ಟ್ ಯು ಅಂತ ತಗೊಂಡಿದಾನ. ಸೊ ಎ ಇ ಐ ಓ ಯು ಅಂತಂದ್ ಹೇಳಿದ್ರೆ ನಾವ್ ಏನಂತಂದ್ ಹೇಳ್ತೀವಿ? ಓವೆಲ್ಸ್ ಅಂತಂದ್ ಹೇಳ್ತೀವಿ. ಅಂದ್ರ ಸ್ವರಗಳು ಅಂತಂದ್ ಹೇಳ್ತೀವಿ ನಾವು. ಇವು 5 ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವರಗಳು. ಸೊ ಇವುಗಳನ್ನ ಏನ್ ಮಾಡಿದಾನ ಅಂತಂದ್ ಹೇಳಿದ್ರೆ ಹಿಂದ ಮುಂದೆ ಬರ್ಕೊಂಡಿದಾನ. ಎ ಇ ಐ ಓ ಯು. ಫಸ್ಟ್ ಏನ್ ಬರ್ಕೊಂಡಿದಾನ? 3 ಬರ್ಕೊಂಡಿದಾನ, ಎ ಇ ಐ. ಸೊ ಅದಾದ ನಂತರ ನೆಕ್ಸ್ಟ್ ಈ 3 ಬರ್ಕೊಂಡಿದಾನ, ಇ ಐ ಓ ಯು. ಎಸ್. ಒಂದೊಂದ್ ಬಿಟ್ಕೊಂತ ಹೋಗಿದಾನ. ನೆಕ್ಸ್ಟ್ ಯಾವ್ದು ಬರ್ಕೊಂಡಿದಾನ? ಐ ಓ ಯು. ನೆಕ್ಸ್ಟ್ ಇದನ್ನ ಬರ್ಕೊಂಡಿದಾನ, ಐ ಓ ಯು. ಆಮೇಲೆ ಓ ಯು ಎ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿವರೆಗೂ ಬಂದಿದ್ದಾನ. ಈಗ ನೆಕ್ಸ್ಟ್ ನಾವ್ ಏನ್ ಬರಿಬೇಕು? ಫಸ್ಟ್ ಲೆಟರ್ನ ಬಿಡ್ಬೇಕು. ಯು ಎ. ನೆಕ್ಸ್ಟ್ ಯಾವ್ದೈತೆ? ಇಲ್ಲಿ ಯು ಎ ಆದ ನಂತರ ಇ ಅಂತಂದ್ ಬರುತ್ತ. ಯು ಎ ಇ ಏನಂತಂದ್ ಹೇಳಿದ್ರೆ ನಮ್ದ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಆಪ್ಷನ್ ಬಿ ಇಲ್ಲಿ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತ. ಸೊ ನೆಕ್ಸ್ಟ್ ನೋಡ್ರಿ ಏನೈತಿ? ಎ ಡಿ ಐ ಪಿ ಅಂತಂದೈತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದ. ಫಸ್ಟ್ ಮಾರ್ಕ್ ಮಾಡ್ಕೊಡ್ರಿ. ಎ ಎಲ್ಲೈತಿ? ಇಲ್ಲ ಐತಿ. ಅದಾದ ನಂತರ ನೆಕ್ಸ್ಟ್ ಏನ್ ಬಂದೈತೆ? ಡಿ ಬಂದೈತೆ. ಈಗ ನಾವು ಚೆಕ್ ಮಾಡ್ರಿ, ಎದಿಂದ ಡಿ ಹೋಗ್ಬೇಕಂದ್ರ 1
2 3 ಸ್ಟೆಪ್ ಪ್ಲಸ್ 3 ಮಾಡಿದಾಗ ಏನಂತಂದ್ ಹೇಳಿದ್ರೆ ಡಿ ಬಂದೈತ 3 ಹೆಜ್ಜೆ ಏನಂತಂದ್ ಹೇಳಿದ್ರೆ ಮುಂದ್ ಹೋದ ಈಗ ಡಿ ಕದೇವ್ ನೆಕ್ಸ್ಟ್ ಯಾವ್ದೈತಿ ಐ ಐತೆ ನೋಡ್ರಿ ಇದೇ ಮಾಡ್ರಿ 1 2 3 ಅದಾದ ನಂತರ 4 5 ಪ್ಲಸ್ 5 ಹೆಜ್ಜೆ ಏನಂತಂದ್ ಹೇಳಿದ್ರೆ ಅಂದ್ರೆ 5 ಸ್ಟೆಪ್ಸ್ ಮುಂದ್ಗಡೆ ಹೋಗಿದಾನ ನೆಕ್ಸ್ಟ್ ಐ ಇಂದ ಏನೈತೆ ಅಂತಂದ್ ಹೇಳಿದ್ರೆ ಪಿ ಅಂತಂದೈತೆ ಕರೆಕ್ಟಾ ಎಷ್ಟ್ ಹೆಜ್ಜೆ ಮುಂದೋಗಿದ ನೋಡ್ರಿ 1 2 3 4 5 6 7 ಪ್ಲಸ್ 7 ಇಲ್ಲಿ ನೋಡ್ರಿ 3 5 7 ಬೆಸ ಸಂಖ್ಯೆಗಳು ನೆಕ್ಸ್ಟ್ ಯಾವ್ದು ಹೋಗ್ಬೇಕಂತ ಇಲ್ಲಿ ನೋಡ್ರಿ ಎರಡೆರಡು ಗ್ಯಾಪ್ ಐತಲ್ಲ ಸೊ ಇದಕ್ಕೆ 2 ಕೂಡಿಸಿದಾನ 5 ಬಂದೈತೆ ಇದಕ್ಕೆ 2 ಕೂಡಿಸಿದಾನ 7 ಬಂದೈತೆ ಇದಕ್ಕೆ ನಾವು 2 ಕೂಡಿಸಿದ್ರೆ ಪ್ಲಸ್ 9 ಬರುತ್ತೆ 3 5 7 9 ನಿಮ್ಗೆ ಬೆಸ ಸಂಖ್ಯೆಗಳು ಗೊತ್ತೈತೆ ಪಿ ದಿಂದ ಏನ್ ಮಾಡ್ಬೇಕಂದ್ರೆ 9 ಕೂಡಿಸ್ಬೇಕು ನೋಡ್ರಿ 1 ಅಂದ್ರೆ 9 ಸ್ಟೆಪ್ ಮುಂದೆ ಹೋಗ್ಬೇಕು 1 2 3 4 5 6 7 8 9 ವೈ ಸೊ ಇದೇನಪ್ಪಾ ಅಂತಂದ್ರೆ ಇಲ್ಲಿ ಏನ್ ಪಿ ಐತಲ್ಲ ಇದನ್ನ ಬಿಟ್ಟು ನೆಕ್ಸ್ಟ್ ಏನಂತಂದ್ರೆ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಬೇಕು 1 2 3 4 5 6 7 8 9 ಸೊ ನಮ್ಗೆ ಏನಂತಂದ್ ಹೇಳಿದ್ರೆ 9ನೇದು ವೈ ಅಂತ ಬರುತ್ತೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಸಿರೀಸ್ ಅಂತಂದ್ ಹೇಳ್ತೀವಿ ಆನ್ಸರ್ ಯಾವ್ದು ಬಂತು ಇಲ್ಲಿ ವೈ ಅಂತ ಬಂತು ಸೊ ನೆಕ್ಸ್ಟ್ ಏನೈತಿ ನೋಡ್ರಿ ಎ ಸಿ ಇ ಅಂತಂದೈತೆ ಅದಾದ ನಂತರ ಬಿ ಡಿ ಎಫ್ ಅಂತಂದೈತೆ ಸಿಇ ಜಿ ಅಂತಂದೈತೆ ಆಮೇಲೆ ಡಿ ಎಫ್ ಎಚ್ ಅಂತಂದೈತೆ ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಅಂತ ಕ್ವಶನ್ ಕೇಳಿದಾನ ಇಲ್ಲಿ ನೋಡ್ರಿ ಯಾವ ಲಾಜಿಕ್ ಬರುತ್ತಾ ಇದೇನಂತಂದ್ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ 1 ಸೊ ಇದನ್ನೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಬೇಕು ಸೊ ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ ಎ ಬಿ ಅದಾದ ನಂತರ ನೆಕ್ಸ್ಟ್ ಯಾವ್ದೈತೆ ಜೆಡ್ ವೈ ಅದಾದ ನಂತರ ಇ ಎಫ್ ಅಂತಂದೈತೆ ಆಮೇಲೆ ವಿ ಯು ಅಂತ ಬರುತ್ತ ಆಮೇಲೆ ನೆಕ್ಸ್ಟ್ ಐ ಜೆ ಅಂತಂದ್ ಬರುತ್ತ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾನ ಇಲ್ಲಿ ನಾವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಎ ಬಿ ಅದಾದ ನಂತರ ಇ ಎಫ್ ಐ ಜೆ ಏನಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿದಾವ ಆಮೇಲೆ ಜೆಡ್ ವೈ ಅದಾದ ನಂತರ ವಿ ಯು ಏನಂತಂದ್ ಹೇಳಿದ್ರೆ ಉಲ್ಟಾ ಬರಾಕತ್ತಾವ ಇಲ್ಲಿ ನೋಡಿರ್ಬೋದು ಎ ಬಿ ಅದಾದ ನಂತರ ಏನೈತಿ ಇ ಎಫ್ ಅಂತಂದೈತೆ ಅದಾದ ನಂತರ ಏನೈತಿ ಐ ಜೆ ಅಂತಂದೈತೆ ಇಲ್ಲಿ ಏನೈತಿ ಜೆಡ್ ವೈ ಉಲ್ಟಾ ಐತೆ ಅದಾದ ನಂತರ ವಿ ಯು ಉಲ್ಟಾ ಐತೆ ಒಂದಾದ ನಂತರ ಏನಂತಂದ್ ಹೇಳಿದ್ರೆ ಈ ತರ ನೋಡ್ಕೊಬೇಕು ಸೊ ನಿಮ್ಗೆ ಗೊತ್ತಾಗತ್ತ ಅವ್ನ ನೋಡಿದ ತಕ್ಷಣ ಅಲ್ಫಾಬೆಟ್ಸ್ ಗಳನ್ನ ನೋಡಿದ ತಕ್ಷಣ ಈಗ ನೋಡ್ರಿ ಎ ದಿಂದ ಬಿಗೆ ಏನಂತಂದ್ ಹೇಳಿದ್ರೆ ಎ ದಿಂದ ಬಿಗೆ ನಾವು ಕಂಟಿನ್ಯೂಸ್ ಆಗಿದಾವೆ ಎಲ್ಲಾ ಕಡೆನೂ ಕಂಟಿನ್ಯೂಸ್ ಆಗಿದಾವೆ ಸೊ ಎ ಬಿ ಇಂದ ಇ ಎಫ್ ಎಷ್ಟು ಗ್ಯಾಪ್ ಐತಿ ನೋಡ್ರಿ ಇಲ್ಲಿ ಏನಂತಂದ್ ಹೇಳಿದ್ರೆ 2 ಅಲ್ಫಾಬೆಟ್ಸ್ ಗಳನ್ನ ಬಿಟ್ಟಿದಾನ 2 ಅಲ್ಫಾಬೆಟ್ಸ್ ಬಿಟ್ಟಿದಾನ ಸೊ ನೆಕ್ಸ್ಟ್ ನೋಡ್ರಿ ಇ ಎಫ್ ಇಂದ ಐ ಜೆಗೆ ಏನಂತಂದ್ ಹೇಳಿದ್ರೆ ಮತ್ತೆ 2 ಲೆಟರ್ಸ್ ಗಳನ್ನ ಬಿಟ್ಟಿದಾನ ಓಕೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ನೆಕ್ಸ್ಟ್ 2 ಲೆಟರ್ಸ್ ಗಳನ್ನ ಬಿಟ್ಟು ಬಿಡ್ಬೇಕು ನೆಕ್ಸ್ಟ್ ಎಂ ಎನ್ ಅಂತಂದ್ ಬರುತ್ತೆ ಎಂ ಎನ್ ಅಂತ ಬರುತ್ತೆ ಸೊ ಯಾವಾಗ ಇಲ್ಲಿಗೆ ಬರುತ್ತೆ ಬಟ್ ಅದ್ರ ಇಲ್ಲಿ ನಮ್ ಕ್ವಶನ್ ಏನ್ ಕೇಳಿದ ಅದ್ನ ಯಾವ್ದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಇವಾಗ ನಾವು ಬಾಕ್ಸ್ ಅಲ್ಲಿ ಇರೋದು ಬರ್ಬೇಕು ಇಲ್ಲಿ ನೆಕ್ಸ್ಟ್ ಇದಾದ ನಂತರ ಏನಂತಂದ್ ಹೇಳಿದ್ರೆ ಬಾಕ್ಸ್ ಬರ್ಬೇಕಲ್ಲ ನಾವು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಇವಾಗ ಜಡ್ ಇಂದ ವಿ ಯು ಅಂತಂದೈತೆ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸೊ 2 ಲೆಟರ್ಸ್ ಗಳನ್ನ ಬಿಟ್ಟಿದಾನ ಜಡ್ ವೈ ದಿಂದ ಏನೈತೆ ವಿ ಯು ಅಂತಂದೈತೆ ಸೇಮ್ ಅದೇ ತರ ನಾವೇನ್ ಮಾಡ್ಬೇಕು ಮತ್ತೆ 2 ಲೆಟರ್ಸ್ ಗಳನ್ನ ಬಿಡ್ಬೇಕು ಇವಾಗ ಈಗ 2 ಲೆಟರ್ಸ್ ಗಳನ್ನ ಬಿಟ್ವಿ ನೆಕ್ಸ್ಟ್ 2 ಲೆಟರ್ಸ್ ಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಬರಿಬೇಕು ಸೊ ಫಸ್ಟ್ ಏನ್ ಬರ್ದಾನ ಜಡ್ ಅಂತ ಬರ್ದಾನ ಆಮೇಲೆ ವೈ ಅಂತ ಬರ್ದಾನ ಆಮೇಲೆ ವಿ ಅಂತ ಬರ್ದಾನ ಆಮೇಲೆ ಯು ಅಂತ ಬರ್ದಾನ ನಾವೇನ್ ಬರಿಬೇಕು ಮೊದ್ಲು ಆರ್ ಅಂತ ಬರಿಬೇಕು ಆಮೇಲೆ ಕ್ಯೂ ಬರಿಬೇಕು ಆರ್ ಕ್ಯೂ ಏನಂತಂದ ಹೇಳಿದ್ರೆ ನಮ್ದ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ ಆಪ್ಷನ್ ಸಿ ಏನಪ್ಪಾ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿದೆ ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಎಸ್ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ರಿ ಎಂ ಅಂತಂದೈತೆ ಆಮೇಲೆ ಕೆ ಅಂತಂದೈತೆ ಆಮೇಲೆ ಎಚ್ ಅಂತಂದೈತೆ ಆಮೇಲೆ ಡಿ ಅಂತಂದೈತೆ ಸೊ ನೆಕ್ಸ್ಟ್ ಯಾವ್ದು ಬರುತ್ತಾ ಅಂತ ಕ್ವಶನ್ ಕೇಳಿದಾನ ಇಲ್ಲಿ ನೋಡ್ರಿ ಎಂ ಕೆ ಎಚ್ ಡಿ ಫಸ್ಟ್ ಏನ್ ಮಾಡ್ಬೇಕು ಎಂ ಅದಾದ ನಂತರ ನೆಕ್ಸ್ಟ್ ಯಾವ್ದೈತೆ ಕೆ ಐತೆ ಅದಾದ ನಂತರ ನೆಕ್ಸ್ಟ್ ಎಚ್ ಐತೆ ಅದಾದ ನಂತರ ಡಿ ಐತೆ ಸೊ ಇವಾಗ ಏನಂತಂದ ಹೇಳಿದ್ರೆ ಈ ಕಡೆಯಿಂದ ಹಿಂದ್ಗಡೆ ಬರ್ತಾ ಇದ್ದಾನ ಅಂದ್ರೆ ಇಳಿಕೆ ಕ್ರಮದಲ್ಲಿ ಸಾರಿ ಎಸ್ ದೊಡ್ಡದಿಂದ ಹಿಂದ್ಗಡೆ ಬರ್ತಾ ಇದ್ದಾನೆ ಚಿಕ್ಕದ್ರವರೆಗೂ ಸೊ ಎಂ ಇಂದ ಕೆ ವರ್ಗು ಬರ್ಬೇಕಂದ್ರೆ ಅವ್ ಏನ್ ಮಾಡ್ತಾ ಅಂತ ನೋಡ್ಬೇಕು ಇಲ್ಲಿ ಎಂ ಐತೆ ಕೆಗ್ ಬರ್ಬೇಕಲ್ಲ 1 2 -2 ಹೆಜ್ಜೆ ಏನಂತಂದ ಹೇಳಿದ್ರೆ ಹಿಂದ್ಗಡೆ ತಗೊಂಡಿದ್ದಾನ ಎಸ್ ಕರೆಕ್ಟಾ ಎಸ್ ಅದಾದ ನಂತರ ನೆಕ್ಸ್ಟ್ ಎಲ್ಲಿಗೆ ಬಂದಿನ ಅಂದ್ರೆ ಕೆ ದಿಂದ ಎಚ್ ಬಂದಿದ್ದಾನ 1 2 3 ಇಲ್ಲೇನಂತಂದ ಹೇಳಿದ್ರೆ -3 ಹೆಜ್ಜೆಯನ್ನ ಹಿಂದ್ಗಡೆ ಬಂದಿದ್ದಾನ ಸೇಮ್ ಅದೇ ತರ ನೋಡ್ರಿ ಎಚ್ ಇಂದ ಡಿಗೆ 1 2 3 4 -4 ಹೆಜ್ಜೆ ಏನಂತಂದ ಹೇಳಿದ್ರೆ ಹಿಂದ್ಗಡೆ ಬಂದಿದ್ದಾನ ಕರೆಕ್ಟಾ ಇನ್ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಇದು ಸೀಕ್ವೆನ್ಸ್ ಒಳಗೆ ಐತೆ ನೋಡ್ರಿ ಸಿರೀಸ್ ಒಳಗೆ 2 3 4 ನೆಕ್ಸ್ಟ್ ಯಾವ್ದು ಆಟೋಮೆಟಿಕ್
5 ಹೆಜ್ಜೆ ಅಂದ್ರೆ -5 ಹೆಜ್ಜೆ ಹಿಂದೆ ಬರ್ಬೇಕು. ಬರ್ರಿ, ಇದು 1 2 3 ಇಲ್ಲಿಗೆ, ಅದು ಇಲ್ಲಿಗೆ ಬರ್ಬೇಕಿನ, ಇದು 4 ಇದು 5 ನೋಡ್ರಿ, 1 2 3 4 5. ಸೊ 5 ಹೆಜ್ಜೆ ಹಿಂದ್ಗಡೆ ಬಂದ್ರೆ ನಮ್ದು ಆನ್ಸರ್ ಏನ್ ಬರತ್ತಪ್ಪ ಅಂತಂದ ಹೇಳಿದ್ರೆ ವೈ ಅಂತಂದ್ ಬರುತ್ತ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಯ್ತು. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಯಾವ್ದೈತಿ, ML, LO, ಅದಾದ ನಂತರ QL, ಅದಾದ ನಂತರ LS ಅಂತಂದೈತೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತ ಅಂತ ಕ್ವಶನ್ ಕೇಳಿದಾನ. ಇದೇನಪ್ಪಾ ಅಂದ್ರೆ ನಿಮ್ಗೆ ಹೋಮ್ ವರ್ಕ್. ಸೊ ಇದು ಹೋಮ್ ವರ್ಕ್ 2 ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಕೆಲವೊಂದ್ ಜನ ಏನಪ್ಪಾ ಅಂತಂದ್ ಹೇಳಿದ್ರ ಸಾಲ್ವ್ ಮಾಡಿ ಹಾಕ್ತಿರಿ. ಇನ್ ಕೆಲವು ಜನ ಏನಪ್ಪಾ ಅಂತಂತ ಹೇಳಿದ್ರ ಕೇಳಿರೋ ಇದಕ್ಕೆ ಇವಾಗ ಹೋಮ್ ವರ್ಕ್ ಗಳನ್ನ ಕೇಳ್ತೀನಿ, ನೀವು ಹಾಕಲ್ಲ. ಸೊ ಪರವಾಗಿಲ್ಲ, ನನ್ಗೇನು ಲಾಸ್ ಆಗಲ್ಲ. ಸೊ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ. ಕೆಲವು ಜನ ಏನಂತಂದ್ ಹೇಳಿದ್ರೆ ಸೀರಿಯಸ್ ಆಗಿ ಕಲಿತಿದ್ದಾರೆ. ಇನ್ ಕೆಲವು ಜನ ಏನಂತಂದ್ ಹೇಳಿದ್ರೆ ಅವ್ರಿಗೆ ಒಂಥರ ನಾಚಿಕೆ ಸ್ವಭಾವ. ಸೊ ನಾವು ಹಂಗೆ ಮೊದ್ಲು ಬಿಡೋಪ, ಇಲ್ಲಿ ನಾವು ಮೆಸೇಜ್ ಹಾಕ್ರಿ ಏನಾಗ್ತೈತೇನ, ಎಲ್ಲಿ ತಪ್ಪಾಗ್ತೈತೇನ. ಸೊ ಈ ತರ ಏನಂತಂದ್ರೆ ಥಾಟ್ ಪ್ರೊಸೆಸ್ ದಾಗ ಇರುತ್ತೆ. ಅದನ್ನ ಅನ್ಕೊಂಡ್ ಏನ್ ಮಾಡ್ತೀರಿ ಹೇಳ್ರಿ. ಇವಾಗ ನಾನ್ ನಿಮ್ಗೆ ಹೇಳ್ದೆ, ಸರ್ ಹೇಳಿದ್ರು, ಸೊ ಅದನ್ನ ಮಾಡಿ ಹಾಕ್ಬೇಕು ನೀವು ಅಷ್ಟೇ, ಅದ್ ನಿಮ್ ಕರ್ತವ್ಯ. ಸೊ ನೀವು ಓದ್ತಾ ಇರ್ತೀರಿ ಸೀರಿಯಸ್ ಆಗಿ, 1 ಅವರ್ ಅಷ್ಟೇ ಅಲ್ಲ, ಡೈಲಿ 1 ಅವರ್ ಓದ್ಕೊಂಡ್ರೆ ಸಾಕು, ಆರಾಮಾಗಿ ಜಾಬ್ ಆಗತ್ತ. ನೀವು ಅದನ್ನೂ ಮಾಡಂಗಿಲ್ಲ. ಸೊ ಕೆಲವು ಜನ ಮಾಡ್ತಿರ್ತಾರೆ ಏನಂತಂದ ಹೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಹಾಕ್ತಿರ್ತಾರೆ. ಇನ್ ಕೆಲವು ಜನ ಏನಂತಂದ ಹೇಳಿದ್ರೆ ಸ್ಟಡಿ ಮಾಡ್ತಿರ್ತಾರ, ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ತಿರ್ತಾರ, ಹೋಮ್ ವರ್ಕ್ ಗಳನ್ನು ಕೂಡ ಮಾಡ್ತಿರ್ತಾರ. ಬಟ್ ಆದ್ರೆ ಅವ್ರು ಏನಂತಂದ ಹೇಳಿದ್ರೆ ಮೆಸೇಜ್ ಹಾಕಂಗಿಲ್ಲ. ಅಂತವ್ರಿಗೆ ಹೇಳ್ತಾ ಇದೀನಿ, ಸೊ ಏನ್ ಹಾಕ್ತಿರ್ತಿರ್ಲ ಅವ್ರು ಕಂಟಿನ್ಯೂಸ್ ಆಗಿ ಮೆಸೇಜಸ್ ಗಳನ್ನ ಹಾಕ್ರಿ. ಇನ್ ಯಾರು ಹಾಕಂಗಿಲ್ಲ, ಯಾರಿಗ್ ನಾಚಿಕೆ ಸ್ವಭಾವ ಐತ, ಸೊ ಎಲ್ಲೋ ಹಾಕಿದ್ರೆ ತಪ್ಪಾಗತ್ತೇನ. ಸೊ ಏನಂತಂದ ಹೇಳಿದ್ರೆ ಒಂದ್ ಗೆಲುವು ಬರ್ಬೇಕಂತಂದ ಹೇಳಿದ್ರೆ ಮೊದ್ಲು ಸೋಲಾಗಿರ್ಬೇಕು. ಸೊ ಮೊದ್ಲು ಸೋತಿರ್ತೀವಿ ನಾವು, ಎಷ್ಟೋ ಸಾರಿ ಸೋತ್ ನಂತರ ನಮ್ಗೆ ಗೆಲುವು ಬಂದಿರುತ್ತೆ. ಸೇಮ್ ಅದೇ ತರ ನಮ್ಗೆ ಎಷ್ಟೋ ಸಾರಿ ಏನಂತಂದ ಹೇಳಿದ್ರೆ ತಪ್ಪ ಆನ್ಸರ್ಗಳನ್ನ ಮಾಡ್ದಾಗ್ಲೇ ಏನಂತಂದ ಹೇಳಿದ್ರೆ ಕರೆಕ್ಟ್ ಆನ್ಸರ್ ಬರುತ್ತೆ. ಸೇಮ್ ಅದೇ ತರ ಇಲ್ಲೂ ಕೂಡ ಮೊದ್ಲು ಏನಂತಂದ ಹೇಳಿದ್ರೆ ಒಂದ್ ಹೆಜ್ಜೆ ಮುಂದ್ ಬರ್ರಿ ನಿಮ್ ಲೈಫ್ನಾಗ. ಏನಂತಂದ ಹೇಳಿದ್ರೆ ಓಕೆ, ನಾನೆಲ್ಲೋ ಇದ್ದೀನಿ, ನೀವೆಲ್ಲೋ ಇದ್ರಿ, ನೀವೆಲ್ಲ ಏನಂತಂದ ಹೇಳಿದ್ರೆ ಇವಾಗ ಏಕಲವ್ಯ ಇದ್ದಂಗ. ನಾನೇನ್ ದ್ರೋಣಾಚಾರ್ಯ ಅಂತಲ್ಲ, ನೀವು ಆ ತರ ಏನಂತಂದ ಹೇಳಿದ್ರೆ ಏಕಲವ್ಯ ಇದ್ದಂಗ ಸ್ಟೂಡೆಂಟ್ಸ್ ಗಳು ನೀವೆಲ್ಲ. ಏನಂತಂದ ಹೇಳಿದ್ರೆ ನಿಮ್ ಶ್ರದ್ಧೆಯಿಂದ ನೀವೇ ಏನ್ ಮಾಡ್ತಿದ್ದೀರಾ ಅಂತಂದ ಹೇಳಿದ್ರೆ ವಿಡಿಯೋಸ್ ಗಳನ್ನ ನೋಡಿ ಕಲಿತಾ ಇದ್ದೀರಾ. ನಿಮ್ಗೆ ಆ ಶ್ರದ್ಧೆ ಇರ್ಬೇಕು ಮೊದ್ಲು. ಸೊ ಕೇಳಿರೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ರಿ. ಈಗ ನೋಡ್ರಿ, ಇವಾಗ ನೀವು ಹಾಕಿರ್ತೀರಿ ಯಾವ್ದೋ ಒಂದು ಆನ್ಸರ್ ಅನ್ನ ಹಾಕಿರ್ತೀರಿ, ಇದಕ್ಕೆ ಆನ್ಸರ್ ಅನ್ನ ಹಾಕಿರ್ತೀರಿ, ಎಲ್ಲೋ ಒಂದು ಆನ್ಸರ್ ಬಂದಿರುತ್ತೋ ಅದು ರಾಂಗ್ ಆಗಿರುತ್ತೆ. ಯಾರೇ ಬಂದ್ ಏನಾದ್ರೂ ನಿಮಗ್ ಬೈತಾರೇನ್ರಿ? ಯಾರು ಭಯಂಗಿಲ್ಲ. ನೀವ ಹಾಕಿದಿರಿ ಅಂತ ಯಾರಿಗಾದ್ರೂ ಗೊತ್ತಾಗೈತೆ ಬೇಕಾದ್ರೆ ಟ್ರೈ ಮಾಡ್ರಿ. ಇವತ್ತೇನಂತಂದ ಹೇಳಿ ನೋಡಿರ್ತೀರಿ, ಆನ್ಸರ್ ಹಾಕಿ, ರಾಂಗ್ ಆನ್ಸರ್ ಹಾಕಿ ಅಥವಾ ಕರೆಕ್ಟ್, ನಿಮ್ಗೆ ಯಾವ್ದು ಕರೆಕ್ಟ್ ಬರುತ್ತಲ್ಲ ಬಿಡಿ ಸಾಲ್ವ್ ಮಾಡಿದ ನಂತರ ಹಾಕಿ. ನಿಮ್ ಫ್ರೆಂಡ್ ಏನಾದ್ರು ಬಂದ್ ಕೇಳ್ತಾನೆ, ಯಾಕೋ ಅಲ್ಲಿ ಯೂಟ್ಯೂಬ್ದಾಗ ಯಾಕೋ ರಾಂಗ್ ಆನ್ಸರ್ ಹಾಕಿದೆ ಅಂತಂದ್ ಯಾರು ಬಂದ್ ಕೇಳ್ತಾರ? ಯಾರು ಕೇಳಂಗಿಲ್ಲ. ಅವ್ರಿಗೆ ನೀವ ಅಂತಂದ ಗೊತ್ತಿರಂಗಿಲ್ಲ. ಸೊ ಅಂತದ್ರೊಳಗ ನಿಮ್ಗ ಮೆಸೇಜ್ ಮಾಡಕ್ ಏನಾಗತ್ತ, ರಿಪ್ಲೈ ಮಾಡಕ್ ಏನಾಗತ್ತ? ಸೊ ಹಂಗಂತಂದ್ ಹೇಳ್ಬಿಟ್ಟು ಏನಾದ್ರು ಬೈಯಕ್ ಹೋಗ್ಬಿಡ್ರು. ಎಸ್. ಸೊ ಎಲ್ರು ಏನಂತಂದ ಹೇಳಿದ್ರೆ ಜಸ್ಟ್ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಕ್ ಹೋಗ್ಬಿಡ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ 1000 ಜನ ಮೆಸೇಜ್ ಹಾಕ್ಲಿ, 1000 ಜನ ಅಲ್ಲ 10,000 ಜನ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿರೋ ಆನ್ಸರ್ ಅನ್ನ ಮೆಸೇಜ್ ಅಲ್ಲಿ ಹಾಕ್ಲಿ. ಬಟ್ ಅದ್ರ ನಿಮ್ದು ಒಂದ್ ಇರ್ಲೇಬೇಕು. ಯಾಕಂತಂದ್ ಹೇಳಿದ್ರೆ ನೀವು ಎಕ್ಸಾಮ್ ಟೈಮ್ ಅಲ್ಲಿ ಕೂತ್ಕೊಂಡಾಗ ಏನಂತಂದ್ ಹೇಳಿದ್ರೆ ಒಂದು ನೆನಪು ಬಂದ್ಬಿಡುತ್ತೆ. ಓಕೆ, ಈ ತರ ಪ್ರಾಬ್ಲಮ್ ಅನ್ನ ನಾನು ವಿಡಿಯೋ ನೋಡುವಾಗ ಸಾಲ್ವ್ ಮಾಡಿದ್ನಿ, ಈ ತರ ಏನೋ ಮಾಡಕ್ ಹೋದ್ನಿ, ರಾಂಗ್ ಆನ್ಸರ್ ಬಂತು, ಬಟ್ ಆಮೇಲೆ ಕರೆಕ್ಟ್ ಮಾಡಿದ್ನಿ. ಆ ಮೈಂಡ್ ಸೆಟ್ ಏನಂತಂದ ಹೇಳಿದ್ರೆ ನೀವು ಎಲ್ಲಾನು ಓದಿದ್ದೇನಂತಂದ್ ಹೇಳಿದ್ರೆ ನೆನ್ಪುಳಿಯಂಗಿಲ್ಲ. ನೀವು ಈ ತರ ಮಾಡಿ ನನಗ್ ನೀವು ರಿಪ್ಲೈ ಮಾಡಿದಾಗ ಅದ್ ನೆನ್ಪು ಉಳಿದ್ ಬಿಟ್ಟಿರುತ್ತೆ. ನೀವು ಎಲ್ಲಾ ಕಡೆ ನೀವು ನೋಡ್ರಿ, ಯಾವಾಗ ನೋಡ್ರಿ ನನ್ ವಿಡಿಯೋ ತೆಗದ್ರಿ ಅಂತಂದ್ ಹೇಳಿದ್ರೆ, ವಿಡಿಯೋ ನೋಡಕ್ ತೆಗದ್ರಿ ಅಂತಂದ್ ಹೇಳಿದ್ರೆ, ನಾನ್ ಮೆಸೇಜ್ ಹಾಕಿದ್ನಲ್ಲ ಸರ್ಗ ಈ ವಿಡಿಯೋದಾಗ, ನೆಕ್ಸ್ಟ್ ಈ ವಿಡಿಯೋದಾಗ ಮೆಸೇಜ್ ಹಾಕಿದ್ನಿ, ಇದನ್ನ ಮೆಸೇಜ್ ಹಾಕಿದ್ನಿ. ಇವಾಗ ನಾನ ಬಂದ್ ನಿಮ್ ಮುಂದ್ ಬಂದ್ ನಿಂತ್ಕೊಂಡ್ರ, ಇವಾಗ ನೋಡ್ರಿ ಯಾರು ನಂಗೆ ಮೆಸೇಜ್ ಹಾಕಿದ್ರಿ, ನಾನ್ ನಿಮ್ ಮುಂದ್ ಬಂದ್ ನಿಂತ್ಕೊಂಡ್ರ, ಸೊ ನನಗೆ ಏನೇನ್ ನೀ ಕಮೆಂಟ್ ಹಾಕಿದಿಪ್ಪ ಅಂತಂದ್ ಕೇಳ್ತಂತಂದ್ ಹೇಳಿದ್ರೆ ನೀವೆಲ್ಲಾನು ಹೇಳ್ತೀರಿ, ಸರ್ ಇದನ್ನ ಹಾಕಿನ್ರಿ, ಇದನ್ನ ಹಾಕಿನ್ರಿ, ಇದನ್ನ ಹಾಕಿ ಅಂದ್ರೆ ನಿಮ್ಗೆ ಇನ್ನೂ ಅದ್ ನೆನಪೈತೆ. ಸೊ ಅದಕ್ಕೋಸ್ಕರ ನೆನಪಿಗೋಸ್ಕರ ಏನಂತಂದ್ ಹೇಳಿದ್ರೆ ನೀವು ನನ್ನ ಜೊತೆ ಕಮೆಂಟ್ಸ್ ಗಳಲ್ಲಿ ಮಾತಾಡ್ತಾನೆ ಇರ್ಬೇಕು. ಎಸ್, ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಆಕ್ರಿ ಓಕೆ, ಟೈಮ್ ವೇಸ್ಟ್ ಮಾಡೋದಕ್ಕೆ ಸಾರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟಿನ್ಯೂಷನ್ ಮಾಡೋಣ. ನೆಕ್ಸ್ಟ್ ಏನೈತಿ, GC ಅಂತಂದೈತೆ, ಅದಾದ ನಂತರ CH ಅಂತಂದೈತೆ, ಆಮೇಲೆ IC ಅಂತಂದೈತೆ, ಅದಾದ ನಂತರ CJ ಅಂತಂದೈತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಯಾವ ತರ ಮಾಡ್ಬೇಕು ನಾವು ನೋಡ್ಬೇಕು. ನೆಕ್ಸ್ಟ್ ಏನೇನ್ ಬರುತ್ತೆ ಫಸ್ಟ್ ನೋಡ್ರಿ, ಗುರ್ತು ಮಾಡ್ಕೊಳ್ರಿ. GC ಉಲ್ಟಾನೂ ಬರ್ತಿದಾನ, ಮುಂದೆನೆ ಹೋಗ್ತಿದಾನ. ಫಸ್ಟ್ ಏನೈತಿ, G ಐತೆ, ಅದಾದ ನಂತರ C ಐತೆ, ಕರೆಕ್ಟಾ? ಈಗ ನಾವು ನೋಡೋಣ. ಅದಾದ ನಂತರ CH ಅಂತಂದೈತೆ, CH
ಇಲ್ಲಿ ಸಿ ಐತೆ, ಅದಾದ ನಂತರ ಎಚ್ ಅಂತಂದೈತೆ. ಎಸ್, ಅದಾದ ನಂತರ ಐ ಸಿ ಅಂತಂದೈತೆ, ಐ ಮತ್ತೆ ಸಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸಿ ಜೆ, ಸಿ ಐತೆ, ಅದಾದ ನಂತರ ಜೆ ಐತೆ. ಇಲ್ಲಿ ನೋಡ್ರಿ ನೀವು ನೋಡಿರ್ಬೋದು, ಇಲ್ಲಿ ಯಾವಾಗ್ಲೂ ಒಂದು ಕಾಮನ್ ಬರೈತಿ, ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಮುಂದೆ ಹೊಂಟೈತ. ಫಸ್ಟ್ ನಾನು ಬರಿತೀನಿ ನೋಡ್ರಿ, ಫಸ್ಟ್ ಏನ್ ಬರಿದ್ನಿ, ನಾನು ಫಸ್ಟ್ ವರ್ಡ್ ಏನಂತಂದ್ ಹೇಳಿದ್ರೆ ಇದನ್ನ ಬರದ್ನಿ. ಸೊ ಅದಾದ ನಂತರ ಕಾನ್ಸ್ಟೆಂಟ್ ಆಗಿ ಏನಂತಂದ್ ಹೇಳಿದ್ರೆ ಇದನ್ನ ಬರದ್ನಿ, ಸಿ ಅಂತ ಬರದ್ನಿ. ಸೊ ಅದಾದ ನಂತರ ನಾನ್ ನೆಕ್ಸ್ಟ್ ಏನ್ ಬರಿತೇನೆ ಅಂತಂದ್ ಹೇಳಿದ್ರೆ ಸಿ, ಇದನ್ನ ಏನಂತಂದ್ ಹೇಳಿದ್ರೆ ಇಲ್ಲಿ ಬರಿತೇನೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಜಿ ಬರೆಯಂಗಿಲ್ಲ, ಅದ್ರ ಮುಂದಿನ ಏನಂತಂದ್ ಹೇಳಿದ್ರೆ ಬರಿತೀನಿ, ಇದನ್ನ ಬರಿತೀನಿ, ಎಚ್ ಅಂತ ಬರದೆ. ಸೇಮ್ ಅದೇ ತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ ಒಂದ್ ಮುಗಿತಾ, ಇದು ಎರಡು ಮುಗುದು, ನೆಕ್ಸ್ಟ್ ಒನ್. ಇಲ್ಲಿ ಏನ್ ಜಿ ಹೆಂಗ್ ಬರ್ದಾರಲ್ಲ ಸೇಮ್ ಹಂಗ ಇಲ್ಲಿ ಫಸ್ಟ್ ಐ ಬರ್ದಾನ, ಇದು ಮುಗ್ದೈತೆ ನಮ್ದು, ಇದು ಮುಗ್ದೈತೆ, ಇದು ಮುಗ್ದೈತೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಐ ಬರ್ದಾನ, ಅದಾದ ನಂತರ ನೆಕ್ಸ್ಟ್ ಮತ್ತೆ ಏನಂತಂದ್ ಹೇಳಿದ್ರೆ ಸಿ ಹಂಗ ಬರ್ಕೊಂಡಿದ್ದಾನ. ಎಸ್, ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ ಸಿ ಆದ ನಂತರ ಇಲ್ಲಿ ಬಂದ ನಂತರ ಸಿ ಮತ್ ಹಿಂಗ ಬರ್ಕೊಂಡಿದ್ದಾನೆ, ಇಲ್ಲಿ ನೋಡ್ರಿ ಈ ತರ ಸಿ ಮತ್ ಹಿಂಗೆ ಬರ್ಕೊಂಡಿದ್ದಾನ. ನೆಕ್ಸ್ಟ್ ಏನು ಅದ್ರ ಮುಂದಿಂದ ಬರ್ದಿದ್ದಾನ ಜೆ. ಸೊ ಇಲ್ಲಿ ನೋಡ್ರಿ ಒಂದಾದ ನಂತರ ಒಂದ್ ಏನಂತಂದ್ ಹೇಳಿದ್ರೆ ಬರ್ತಾ ಹೋಗ್ತಾ ಇದ್ದಾನ. ಸೊ ಇವಾಗ ನಾವ್ ಏನ್ ಬರಿಬೇಕು, ಸಿ ಕಾನ್ಸ್ಟೆಂಟ್ ಆಗಿ ಫಸ್ಟ್ ಬಂದೈತೆ, ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕಂದ್ರೆ ಬೇರೆ ವರ್ಡ್ ಏನಂತಂದ್ ಹೇಳಿದ್ರೆ ಫಸ್ಟ್ ಬರ್ಬೇಕು. ಸೊ ಅದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಈಗ ಜೆ ಮುಗೀತು, ನೆಕ್ಸ್ಟ್ ಯಾವ್ದು ವರ್ಡ್, ಕೆ. ಇಲ್ಲಿ ನೋಡ್ರಿ ನಾ ರೌಂಡ್ ಹಾಕಿರ್ಬೋದು, ಜೆ ಐ ಕೆ ಅಂದ್ರೆ ಜೆ ಐ ಕೆ. ಇಲ್ಲಿ ನೋಡ್ರಿ ಜೆ ಐ ಕೆ, ಇದು ರೌಂಡ್ ಮಾಡಿರೋದು ಏನಂತಂದ್ ಹೇಳಿದ್ರೆ ಫಸ್ಟ್ ಬರ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸಿ ಅನ್ನ ಏನಂತಂದ್ ಹೇಳಿದ್ರೆ ಕಾನ್ಸ್ಟೆಂಟ್ ಆಗಿ ಬರಿಬೇಕು. ಸಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಕಾನ್ಸ್ಟೆಂಟ್ ಆಗಿ ಇಲ್ಲಿ ಬರ್ದಿದೆ. ಉಳಿದಿದ್ದೇನಂತಂದ್ ಹೇಳಿದ್ರೆ ಸಿ ಫಸ್ಟ್ ಬರಿಬೇಕು, ಅದಾದ ನಂತರ ವರ್ಡ್ಸ್ ಗಳನ್ನ ಬರಿತಾ ಹೋಗ್ಬೇಕು. ಎಷ್ಟು ಜನರಿಗೆ ಅರ್ಥ ಆಯ್ತು ಅಂತ ನನಗೆ ಗೊತ್ತಿಲ್ಲ, ನೋಡ್ರಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಇನ್ನೊಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡೋಣ. ಸೊ ಜಿ ಸಿ, ಸಿ ಇಲ್ಲಿ ನಾನು ಫಸ್ಟ್ ಒಂದ್ ವರ್ಡ್ ಅಂತ ಬರಿತೀನಿ. ಜಿ ಸಿ ಹೆಂಗ್ ಬರ್ದಿದ್ದಾನ ನಮಗ್ ಮೇನ್ ಇಂಪಾರ್ಟೆಂಟ್ ಇವಾಗ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲದ್ರಲ್ಲಿ ಏನಂತಂದ ಹೇಳಿದ್ರೆ ಜಿ ಸಿ ಫಸ್ಟ್ ಜಿ ಬರ್ಕೊಂಡಿದ್ದಾನ. ಎಸ್, ಸೊ ಅದಾದ ನಂತರ ಸಿ ಬರ್ದಿದ್ದಾನ. ಇದು ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರಿಬೇಕು, ಸಿ ಎಚ್, ಸಿ ಎಚ್ ಅಂತ ಬರ್ಕೊಂಡಿದ್ದಾನ. ಎಸ್, ಜಿ ಸಿ ಆಯ್ತು, ಸಿ ಎಚ್ ಅಂತ ಬರ್ಕೊಂಡಿದ್ದಾನ. ಸೊ ಇದನ್ನ ಏನಂತಂದ್ ಹೇಳಿದ್ರೆ ಇದನ್ನೇ ಇಲ್ಲಿ ಮುಂದ್ಗಡೆ ಬರ್ಕೊಂಡಿದ್ದಾನ ಸಿ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ದಿದ್ದಾನ ಅಂತಂದ್ ಹೇಳಿದ್ರೆ ಎಚ್ ಅನ್ನ ಬರ್ದಿದ್ದಾನ. ಎಸ್, ಅದಾಯ್ತಾ. ಅದಾದ ನಂತರ ನೆಕ್ಸ್ಟ್ ಐ ಸಿ ಅಂತ ಬರ್ದಿದ್ದಾನ. ಸೊ ನೆಕ್ಸ್ಟ್ ಇದಾಯ್ತು, ಇಲ್ಲಿ ಮುಗಿತಿದ್ದು, ಇದು ಕೂಡ ಇವೆರಡು ಮುಗಿದು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಫಸ್ಟ್ ಐ ಬರ್ಕೊಂಡಿದ್ದಾನ, ಫಸ್ಟ್ ಐ ಬರ್ಕೊಂಡಿದ್ದಾನೆ. ನೆಕ್ಸ್ಟ್ ವರ್ಡ್ ಏನಂತಂದ್ ಹೇಳಿದ್ರೆ ಬರೋದನ್ನ ಫಸ್ಟ್ ಬರ್ಕೊಂಡಿದ್ದಾನ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಾನ್ಸ್ಟೆಂಟ್ ಸಿ ಅನ್ನ ಬರ್ಕೊಂಡಿದ್ದಾನ. ಎಸ್, ಸಿ ಅನ್ನ ಬರ್ಕೊಂಡಿದ್ದಾನ. ನೆಕ್ಸ್ಟ್ ಏನ್ ಬರಿಬೇಕು ನಾವು, ಮೊದಲು ಸಿ ಅನ್ನ ಬರಿಬೇಕು. ಮೊದ್ಲೇನ್ ಬರಿಬೇಕು, ಸಿ ಅನ್ನ ಬರಿಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಜೆ ಅನ್ನ ಬರಿಬೇಕು. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರಿಬೇಕು ನಾವು, ಇದಾದ ನಂತರ ಫಸ್ಟ್ ಕೆ ಬರಿಬೇಕು, ಅದಾದ ನಂತರ ಸಿ ಬರಿಬೇಕು. ನೆಕ್ಸ್ಟ್ ಬಂತಂತ ಹೇಳಿದ್ರೆ ಮೊದಲು ಸಿ ಬರಿಬೇಕು, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮುಂದ್ಗಡೆ ಇರೋದನ್ನ ಎಲ್ ಅಂತ ಬರಿಬೇಕು. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ಏನಂತಂದ್ ಹೇಳಿದ್ರೆ ಸಿರೀಸ್ ಹೋಗುತ್ತ. ಸೇಮ್ ಅದೇ ತರ ಇರ್ಬೋದು ನೋಡ್ರಿ. ಇದು ಕೂಡ ಸಿ ಎ, ಅದಾದ ನಂತರ ಬಿ ಡಿ, ಅದಾದ ನಂತರ ಇ ಸಿ, ಅದಾದ ನಂತರ ಡಿ ಎಫ್ ಅಂತಂದ ಐತೆ. ಸೊ ಇಲ್ಲಿ ಏನ್ ಲಾಜಿಕ್ ಐತೆ ಅಂತ ನೋಡ್ರಿ. ಫಸ್ಟ್ ಏನಂತಂದ ಹೇಳಿದ್ರೆ ಸಿ ಬರ್ಕೊಂಡಿದ್ದಾನ, ಅದಾದ ನಂತರ ಎ ಐತೆ. ಸೊ ನೆಕ್ಸ್ಟ್ ನೋಡ್ರಿ ನಾನು ಕಲರ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಬಿ ಬರ್ಕೊಂಡಿದ್ದಾನ, ಅದಾದ ನಂತರ ಡಿ ಬರ್ಕೊಂಡಿದ್ದಾನ. ಎಸ್, ಇಲ್ಲಿ ನಾವು ಮಾರ್ಕ್ ಮಾಡೋಣ ನೋಡ್ರಿ. ಫಸ್ಟ್ ಸಿ ಬರ್ಕೊಂಡಿದ್ದಾನ, ಆಮೇಲೆ ಎ ಬರ್ದಿದ್ದಾನ. ಸೊ ಅದಾದ ನಂತರ ನೆಕ್ಸ್ಟ್ ಬಿ ಬರ್ದಿದ್ದಾನ, ಆಮೇಲೆ ಡಿ ಬರ್ದಿದ್ದಾನ. ಸೊ ಆಮೇಲೆ ನೆಕ್ಸ್ಟ್ ನೋಡೋಣ, ಇವೆರಡು ಮುಗಿದು ನೆಕ್ಸ್ಟ್ ಇ ಸಿ ಅಂತ ಬರ್ಕೊಂಡ. ಮೊದಲು ಇ ಬರ್ಕೊಂಡಿದ್ದಾನ, ಆಮೇಲೆ ಸಿ ಬರ್ದಿದ್ದಾನ, ಅಂದ್ರೆ ಮತ್ತೆ ಉಲ್ಟಾ ಈ ತರ ಬರ್ಕೊಂಡಿದ್ದಾನ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂಗೆ ಇಲ್ಲಿ ನಿಮ್ಗೆ ಲಾಜಿಕ್ ಗೊತ್ತಾಗ್ತಿರ್ಬೋದು ನೋಡಿ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಕೊಂಡಿದ್ದಾನ ಅಂತಂದ್ ಹೇಳಿದ್ರೆ ಡಿ ಬರ್ದಿದ್ದಾನ, ಆಮೇಲೆ ಎಫ್ ಬರ್ಕೊಂಡಿದ್ದಾನ, ಅಂದ್ಮೇಲೆ ಇದು ಈ ಕಡೆ ಬರುತ್ತ. ಸೊ ಇವಾಗ ನಾವು ಒಂದೊಂದಾಗಿ ಏನಂತಂದ್ ಹೇಳಿದ್ರೆ ಬಿಡಿಸ್ತಾ ಹೋಗೋಣ. ಇಲ್ಲಿ ಏನ್ ಬರ್ಕೊಂಡಿದ್ದಾನ, ಫಸ್ಟ್ ಸಿ ಬರ್ಕೊಂಡಿದ್ದಾನ, ಅದಾದ ನಂತರ ಎ ಬರ್ದಿದ್ದಾನ. ಕರೆಕ್ಟಾ? ಒಂದು ಎರಡು ಹೆಜ್ಜೆ ಏನಂತಂದ್ ಹೇಳಿದ್ರೆ ಹಿಂದ್ಗಡೆ ಬರ್ಕೊಂಡಿದ್ದಾನ. ಸಿ ಆದ ನಂತರ ಎರಡು ಹೆಜ್ಜೆ ಹಿಂದ್ ಬರ್ದಾನ. ಅದಾದ ನಂತರ ನೆಕ್ಸ್ಟ್ ಏನೈತಿ, ಬಿ ಐತೆ. ಬಿ ಆದ ನಂತರ ಏನ್ ಬರ್ದಿದ್ದಾನ, ಡಿ. ಒಂದು ಎರಡು ಹೆಜ್ಜೆ ಏನಂತಂದ್ ಹೇಳಿದ್ರೆ ಮುಂದೆ ಬಂದಿದ್ದಾನ, ಅಂದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ +2 ಮಾಡಿದಾನ. ನೆಕ್ಸ್ಟ್ ಇ ಬರ್ಕೊಂಡಿದ್ದಾನ, ನೆಕ್ಸ್ಟ್ ಇ ಇದನ್ನ. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಬರ್ಕೊಂಡಿದ್ದಾನ ಅಂತಂದ್ ಹೇಳಿದ್ರೆ ಮತ್ತೆ ಹಿಂದ್ಗಡೆ ಬಂದಿದ್ದಾನ, -2 ಬಂದಿದ್ದಾನ, -2.
ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಏನ್ ಬರ್ಕೊಂಡ ಅಂತಂದ್ರೆ ಡಿ ಎಫ್ ಅಂತ ಬರ್ಕೊಂಡಿದ್ದಾನ. ಡಿ ಎಫ್, ಡಿ ದಿಂದ ಎಫ್ ಹೋಗಕ್ಕೆ ಏನಂತ ಹೇಳಿದ್ರೆ ಮತ್ತೆ +2 ಮಾಡಿದಾನ. ಕರೆಕ್ಟಾ? ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕಲ್ಲ. -2 +2 -2 +2 ಮಾಡಿದಾನ. ಈಗ ನಾವ್ ಏನಂತ ಹೇಳಿದ್ರೆ ಫಸ್ಟ್ ಲೆಟರ್ಸ್ ಗಳನ್ನ ಪದದಿಂದ ಪದಕ್ಕೆ ಹೆಂಗ್ ಮಾಡಿದಾನ ಅಂತ ನೋಡ್ಬೇಕಲ್ಲ. ಸಿ ದಿಂದ ಎ ಬಂದಿದ್ದಾನ, ಇಲ್ಲ ಅಂತಂದ ಹೇಳಿದ್ರೆ ಇಲ್ಲೇ ನೀವು ನೋಡ್ಕೋಬಹುದು. ಇಲ್ಲಿ ಬಂದ ನಂತರ ಎ ಬಿ ಆಗೈತಿ ಇದು. ಸೊ ಅದಾದ ನಂತರ ಇಲ್ಲಿ ಏನಂತ ಹೇಳಿದ್ರೆ ಡಿ ಇ ಆಗೈತೆ, ಎ ಬಿ ಆಗೈತೆ. ಅದಾದ ನಂತರ ಒಂದ್ ಲೆಟರ್ ಬಿಟ್ಬಿಟ್ಟು ಏನಂತ ಹೇಳಿದ್ರೆ ಡಿ ಇ ಆಗೈತೆ. ಈಗ ನಾವು ಒಂದ್ ಲೆಟರ್ ಬಿಟ್ಬಿಟ್ಟು ಏನಂತ ಹೇಳಿದ್ರೆ ನೆಕ್ಸ್ಟ್ ಜಿ ಎಚ್ ಅಂತ ಬರಿಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಬಂದೈತಿ ನೋಡ್ರಿ, ಎ ಬಿ ಡಿ ಇ ಸಿ ಡಿ, ಮತ್ತೆ ಹಿಂಗ್ ಉಲ್ಟಾ ಬಂದಿದ್ದಾನ, ಅದು ರಾಂಗ್ ಆಗುತ್ತೆ ಇರ್ರಿ. ಸೊ ಇಲ್ಲಿವರೆಗೂ ಏನಂತ ಹೇಳಿದ್ರೆ +2 -2 +2 -2 ಅಂತ ಹೇಳಿ ಅಷ್ಟೇ ಇರ್ರಿ. ಸೊ ಇವಾಗ ನಾವು ಇಲ್ಲಿಂದ ನೋಡ್ಕೊಂಡು ಲಾಸ್ಟ್ ಟರ್ಮ್ ಇಂದ ನೆಕ್ಸ್ಟ್ ಟರ್ಮ್ ಹೋಗಿದಾನಲ್ಲ ಎ ಬಿ, ಅಥವಾ ಇಲ್ಲ ಅಂತಂದ ಹೇಳಿದ್ರೆ ಸಿ ಬಿ, ಇದೇ ತರ ತಗೊಳಕ್ ಬರುತ್ತೆ. ಫಸ್ಟ್ ಟರ್ಮ್ ತಗೊಂಡ ಸಿ ದಿಂದ ಬಿ ಹೋಗಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿ ದಿಂದ ಇ ಹೋಗಿದಾನ. ಸಿ ದಿಂದ ಏನಂತಂದ ಹೇಳಿದ್ರೆ ಬಿ ಸಿ ಬಿ ಬರ್ಕೊಂಡಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇ ಡಿ ಅಂತ ಬರ್ಕೊಂಡಿದಾನ, ಇ ಡಿ ಅಂತ ಬರ್ಕೊಂಡಿದ್ದಾನ. ನಾವ್ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಎಚ್ ಜೆ ಅಂತಂದ್ ಬರುತ್ತೆ, ಎಚ್ ಜೆ. ಇವಾಗ -2 ಮಾಡ್ಬೇಕು. ನಮ್ಗೆ ಏನಪ್ಪಾ ಬರತ್ತ ಅಂತಂದ ಹೇಳಿದ್ರೆ ಫಸ್ಟ್ ಎಚ್ ಬರುತ್ತಾ, ಅದಾದ ನಂತರ ನೆಕ್ಸ್ಟ್ -2 ಮಾಡ್ಬೇಕು. ಅಂದ್ರೆ ನಮ್ಗೆ ಏನ್ ಬರುತ್ತೆ ಅಂದ್ರೆ ಎಫ್ ಬರುತ್ತೆ, ಎಚ್ ಎಫ್ ಅಂತಂದ ಹೇಳಿ ಬರುತ್ತ. ಸೊ ಅದು ಆಪ್ಷನ್ ಇಲ್ಲಲ್ರು. ಎಸ್ ನೋಡ್ರು, ಇಲ್ಲಿ ಸಾರಿ ಎಲ್ರಿಗೂ. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಲಾಜಿಕ್ ರಾಂಗ್ ಆಗೈತೆ. ಸಿಂಪಲ್ ಲಾಜಿಕ್ ಅನ್ನ ತಗೊಂಡ್ ಹೋಗೋಣ. ಸೊ ಇದೇನಕ್ಕಂತಂದ ಹೇಳಿದ್ರೆ ಸ್ವಲ್ಪ ಟಫ್ ಆಗ್ತಾ ಇತ್ತು, ನಾರ್ಮಲ್. ಸೊ ಈಸಿ ಐತೆ, ಡೋಂಟ್ ವರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಸಿ ಎ ಬಿ ಡಿ, ಅದಾದ ನಂತರ ನೆಕ್ಸ್ಟ್ ಇ ಸಿ ಡಿ ಎಫ್ ಅಂತಂದೈತೆ. ಓಕೆ, ಕರೆಕ್ಟಾ? ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕೇಳಿದಾನ. ಸೊ ಫಸ್ಟ್ ಏನಂತಂದ ಹೇಳಿದ್ರೆ 4 ಲೆಟರ್ಸ್ ಗಳನ್ನ ತಗೊಳ್ರಿ. ಇಲ್ಲಿ ನೋಡ್ರಿ ಎ ಬಿ ಸಿ ಡಿ ಅಷ್ಟೇ ಇದಾವ, ಇವನ್ನ ಅಷ್ಟೇ ತಗೊಳ್ರಿ. ಇಲ್ಲಿ ತಗೊಂಡಾಗ ಏನಂತ ಬರ್ಕೊಂಡಿದಾನ ನೋಡ್ರಿ, ಫಸ್ಟ್ ಸಿ ಎ ಅಂತ ಬರ್ಕೊಂಡಿದಾನ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಡಿ ಅಂತ ಬರ್ಕೊಂಡಿದಾನ. ಕರೆಕ್ಟಾ? ಸಿ ಎ, ಅದಾದ ನಂತರ ಬಿ ಡಿ ಅಂತ ಬರ್ಕೊಂಡಿದ್ದಾನೆ. ಸೇಮ್ ಅದೇ ತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 4 ಲೆಟರ್ಸ್ ಗಳನ್ನ ತಗೊಳ್ರಿ. ಸೊ ಮೊದ್ಲಿನ ಎರಡೇನೆ ಅಂತಂದ ಹೇಳಿದ್ರೆ ಇವ್ನ್ ಬಿಟ್ಬಿಡ್ರಿ, ಸಿ ಡಿ ಇ ಎಫ್ ಅಷ್ಟೇ ತಗೊಳ್ರಿ. ಸಿ ಡಿ ಇ ಎಫ್ ಅಷ್ಟೇ ತಗೊಳ್ರಿ. ಫಸ್ಟ್ ಏನ್ ಬರ್ಕೊಂಡಿದಾನ ಈ ತರಾನೇ ಬರ್ಕೊಬೇಕು. ಇ ಸಿ ಈ ಕಡೆ ಒಂದ್ ಲೆಟರ್ ಅನ್ನ ಬಿಟ್ಟು -2 ಮಾಡ್ಬೇಕು, ಇ ಸಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಡಿ ಎಫ್. ನೋಡ್ರಿ, ಇ ಸಿ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಡಿ ಎಫ್ ಅಂತ ಬರ್ಕೊಂಡಿದ್ದಾನೆ. ಮತ್ತೇನಂತಂದ ಹೇಳಿದ್ರೆ ಇವ್ನು 2 ಲೆಟರ್ಸ್ ತಗೊಳ್ರಿ. ನೆಕ್ಸ್ಟ್ ಮುಂದಿನ 4 ಲೆಟರ್ಸ್ ಯಾವ ಇ ಎಫ್ ಜಿ ಎಚ್ ಅಂತ ಬಂತು. ಫಸ್ಟ್ ಏನ್ ಬರಿಬೇಕು, ಇವನ್ ಬರ್ಕೋಬೇಕು. ಒಂದಾದ ನಂತರ ಜಿ ಇ ಅಂತ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಎಫ್ ಎಚ್ ಅಂತ ಬರುತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಮೊದ್ಲಿನ 4 ಅಕ್ಷರಗಳನ್ನ ತಗೋಬೇಕು, ಎ ಬಿ ಸಿ ಡಿ. ಸೊ ಸಿ ಎ ಬಿ ಡಿ ಅಂತ ಬರ್ದಿದ್ದಾನ. ಏನಂತ ಬರ್ಕೊಂಡಿದ್ದಾನ, ಸಿ ಎ. ಮೂರನೇದು ಒಂದನೇದು ಬರ್ಕೊಂಡಿದ್ದಾನ. ಇಲ್ಲಿ ಏನಂತಂದ ಹೇಳಿದ್ರೆ 3 1 ಬರ್ದಿದ್ದಾನ. ಅದಾದ ನಂತರ ನೆಕ್ಸ್ಟ್ ಎಷ್ಟು ಏನ್ ಮಾಡಿದಾನ, ಸೊ 2 4 ಬರ್ದಿದ್ದಾನ. ಸೇಮ್ ಅದೇ ತರ 3 1 ಬರ್ದಿದ್ದಾನ. ಅದಾದ ನಂತರ 2 4. ಫಸ್ಟ್ 2 ಲೆಟರ್ಸ್ ಬಿಡ್ರಿ, ನೆಕ್ಸ್ಟ್ ಏನ್ ಬರ್ರಿ, ಸಿ ಡಿ ಇ ಎಫ್ ಅಂತ 4 ಲೆಟರ್ಸ್ ಬರ್ಕೊಡ್ರಿ. ಸೇಮ್ ಇದೇ ತರ ಇಲ್ಲೂ 1 2 3 4 3 1 ಬರ್ಕೋಬೇಕು ಮೊದ್ಲು. ಅದಾದ ನಂತರ ನೆಕ್ಸ್ಟ್ 2 4. ಆಮೇಲೆ ನೆಕ್ಸ್ಟ್ ಸೇಮ್ ಸಿ ಡಿ 2 ಲೆಟರ್ ಬಿಡ್ರಿ, ನೆಕ್ಸ್ಟ್ ಇ ಎಫ್ ಜಿ ಎಚ್ 1 2 3 4 3 1 ಬರ್ಕೊಬೇಕು, 3 1. ಅದಾದ ನಂತರ 2 4 ಅಂತ ಬರ್ಕೊಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಿಮ್ದ ಲಾಜಿಕ್ ಐತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಸೊ ಇಲ್ಲಿ ಏನೈತಪ್ಪ ಅಂತಂದ ಹೇಳಿದ್ರೆ ಎನ್ ಪಿ ಅಂತಂದೈತೆ, ಆಮೇಲೆ ಓ ಆರ್ ಅಂತಂದೈತೆ, ಆಮೇಲೆ ಕ್ಯೂ ಯು ಅಂತಂದೈತೆ, ಆಮೇಲೆ ಟಿ ವೈ ಅಂತಂದೈತೆ. ಸೊ ಆಮೇಲೆ ಏನ್ ಬರುತ್ತೆ ಅಂತ ಕ್ವಶನ್ ಕೇಳಿದ. ನಾವು ನಾರ್ಮಲ್ ಆಗಿ ಬಿಡಿಸ್ತೀವಲ್ಲ ಅದೇ ತರ ನೋಡ್ಬೇಕು. ಫಸ್ಟ್ ಯಾವ್ದು, ಎನ್ ಅಂತ ನೋಡ್ರಿ. ಸೊ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎನ್ ಐತೆ. ಅದಾದ ನಂತರ ನೆಕ್ಸ್ಟ್ ಏನೈತಿ, ಪಿ ಐತೆ. ಇಲ್ಲಿ ಏನ್ ಮಾಡಿದಾನ, 1 ಹೆಜ್ಜೆ 2 ಹೆಜ್ಜೆ ಏನಂತಂದ ಹೇಳಿದ್ರೆ ಮುಂದ್ ಹೋಗಿದಾನ. ಎನ್ ಇಂದ ಪಿ ಗೆ ಏನಂತಂದ ಹೇಳಿದ್ರೆ 2 ಹೆಜ್ಜೆ ಮುಂದ್ ಹೋಗಿದಾನ. ಎಸ್, ಎನ್ ಇಂದ ಪಿ ಗೆ 1 2. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಪಿ ದಿಂದ ಓ ಬರ್ಬೇಕು. ಇವಾಗ ಪಿ ದಿಂದ ಓ ಅಂತಂದ ಹೇಳಿದ್ರೆ ಹಿಂದ್ಗಡೆ ಬಂದಿದಾನ 1 ಹೆಜ್ಜೆ, ಅಂದ್ರೆ -1 ಹೆಜ್ಜೆ ಏನಂತಂದ ಹೇಳಿದ್ರೆ ಹಿಂದ್ಗಡೆ ಹೋಗಿದಾನ. ನೆಕ್ಸ್ಟ್ ಓದಿಂದ ಸ್ಟಾರ್ಟ್ ಆಗಿತ್ತು ನೋಡ್ರಿ. ಇಲ್ಲಿ ಓದಿಂದ ಆರ್ ಏನ್ ಬಂದೈತೆ, ಇಲ್ಲಿ ಓದಿಂದ 6. ಸೊ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ 6 ಇಲ್ಲೈತೆ. ಇಲ್ಲಿ ನೋಡ್ರಿ, ಓದಿಂದ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ, ಅಂದ್ರ ಇಲ್ಲಿ ಏನಂತಂದ ಹೇಳಿದ್ರೆ +3 ಮಾಡಿದಾನ. ಸೊ ಇವಾಗ ಎಲ್ಲಿದೀವಿ, 6 ನೆಕ್ಸ್ಟ್ 6 ಇಂದ ಕ್ಯೂ ಬರ್ಬೇಕಲ್ಲ. ಇವಾಗ 6 ಇಂದ ಕ್ಯೂ ಬರ್ಬೇಕಂತಂದ ಹೇಳಿದ್ರೆ ಇಲ್ಲೇ ಐತೆ, ಮತ್ತು 1 ಹೆಜ್ಜೆ ಹಿಂದ್ಗಡೆ ಬಂದಿದಾನ -1. ಸೊ ಅದಾದ ನಂತರ ನೆಕ್ಸ್ಟ್ ಕ್ಯೂ ಯು. ಇಲ್ಲಿ ಏನಾಗೈತೆ ನೋಡ್ರಿ, ಕ್ಯೂ ಎಲ್ಲಿದ್ದಾನೆ, ಈಗ ನಾ ಇಲ್ಲಿದ್ದೇನೆ. ಕ್ಯೂ ಯು ಬಂದೈತೆ.
ಇದು 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ. ಫಸ್ಟ್ 4 ಹೆಜ್ಜೆ ಏನಂತಂದ್ರೆ ಮುಂದ್ಗಡೆ ಹೋಗಿದ್ದಾನ. ನೆಕ್ಸ್ಟ್ ಎಲ್ಲಿದಾನೆ ಇವಾಗ ಯು ಕದನ್, ಯುದಿಂದ ಟಿ, ಯುದಿಂದ ಟಿ ಅಂತಂದ ಹೇಳಿದ್ರೆ 1 ಹೆಜ್ಜೆ ಹಿಂದ್ಗಡೆ ಬಂದಿದ್ದೀನಿ, -1 ಆಗೈತಿ. ಅದಾದ ನಂತರ ಟಿ ವೈ. ಸೊ ಇಲ್ಲಿ ನಾ ಇಲ್ಲಿಗೆ ಬಂದಾನ, ಹಿಂದ್ಗಡೆ ಬಂದ್ 1 ಹೆಜ್ಜೆ ಟಿ ಗದನ್, 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ, 5 ಹೆಜ್ಜೆ, ಅಂದ್ರ 5 ಹೆಜ್ಜೆ. ಮಸ್ತ್ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ 5 ಹೆಜ್ಜೆ ಮುಂದೆ ಹೋಗಿದಾನ. ಇವಾಗ ಎಲ್ಲಿದಾನ ವೈಗದನ್. ನಮ್ ಪ್ರಕಾರ ಈ ಲಾಜಿಕ್ ಪ್ರಕಾರ ಏನಂತಂದ ಹೇಳಿದ್ರೆ 1 ಹೆಜ್ಜೆ ಹಿಂದ್ ಬರ್ಬೇಕು, -1 ಆಗ್ಬೇಕು. ಇಲ್ಲಿ ಏನಂತಂದ ಹೇಳಿದ್ರೆ -1 ಅಂದ್ರೆ ನಾ ಎಲ್ಲಿದಾನ ಈಗ ಎಕ್ಸ್ ಕದನೆ, ಎಕ್ಸ್ ಬಂತು. ಎಕ್ಸ್ ಇಂದ ನೋಡ್ರಿ ಇದೇನಂತಂದ ಹೇಳಿದ್ರೆ 5 ಹೆಜ್ಜೆ ಹೋಗಿದಾನ, 2 3 4 5. ನೆಕ್ಸ್ಟ್ ಏನಾಗ್ಬೇಕು, 4 ಹೆಜ್ಜೆ ಮುಂದೆ ಹೋಗ್ಬೇಕು ನೆಕ್ಸ್ಟ್ ಲೆಟರ್. ನೋಡ್ರಿ ಇಲ್ಲಿಂದ ಹೋಗೋಣ, 1 ಹೆಜ್ಜೆ 2 ಹೆಜ್ಜೆ ಆಯ್ತು, ಇದು 3 ಹೆಜ್ಜೆ, 4 ಹೆಜ್ಜೆ, 5 ಹೆಜ್ಜೆ, 6 ಹೆಜ್ಜೆ ಆಯ್ತು. ಅಂದ್ರೆ ಎಕ್ಸ್ ಡಿ ಅಂತಂದ ಹೇಳಿ ನಮ್ದು ಏನಂತಂದ ಹೇಳಿದ್ರೆ ಆನ್ಸರ್ ಬರುತ್ತೆ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಂ ಬಿ ಅಂತಂದೈತೆ, ಅದಾದ ನಂತರ ಓ ಡಿ ಅಂತಂದೈತೆ, ಆಮೇಲೆ ಕ್ಯೂ ಎಫ್ ಅಂತಂದೈತೆ, ಅದಾದ ನಂತರ ಎಸ್ ಎಚ್ ಅಂತಂದೈತೆ. ನೆಕ್ಸ್ಟ್ ಏನು ಅಂತ ಕ್ವಶನ್ ಕೇಳಿದಾನೆ. ಇವಾಗ ಏನ್ ನಾವು ಮಾಡ್ಬೇಕು, ಮಾರ್ಕ್ ಮಾಡ್ಕೊಬೇಕು. ಎಂ ಎಲ್ಲೈತಿ, ಇಲ್ಲೈತಿ. ಅದಾದ ನಂತರ ನೆಕ್ಸ್ಟ್ ಬಿ ಐತೆ, ಎಸ್. ಸೊ ಅದಾದ ನಂತರ ಓ ಐತೆ, ಅದಾದ ನಂತರ ನೆಕ್ಸ್ಟ್ ಡಿ ಐತೆ, ಅದಾದ ನಂತರ ಕ್ಯೂ ಐತೆ, ಅದಾದ ನಂತರ ಏನೈತೆ ಎಫ್ ಅಂತಂದೈತೆ, ಅದಾದ ನಂತರ ಎಸ್ ಐತೆ, ಅದಾದ ನಂತರ ಎಚ್ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಕಂಟಿನ್ಯೂಸ್ ಆಗಿ ಮುಂದ್ಗಡೆ ಹೋಗಿದಾವ. ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿನೂ ಮುಂದ್ಗಡೆ ಹೋಗಿದಾವ. ಇಲ್ಲಿ ನಾವು ಒಂದೊಂದ್ ಲೆಟರ್ ನ ತಗೋಬೇಕು ನೋಡ್ರಿ. ಫಸ್ಟ್ ಲೆಟರ್ ಅನ್ನ ತಗೊಳ್ರಿ ಎಲ್ಲಾ ವರ್ಡ್ ಅಲ್ಲಿ, ಎಂ ಓ ಕ್ಯೂ ಎಸ್. ನೋಡ್ರಿ ಎಂ ಓ ಕ್ಯೂ ಎಸ್ ಅಂದ್ರೆ ಎಂ ಆದ ನಂತರ 1 ಹೆಜ್ಜೆ 2 ಹೆಜ್ಜೆ ಮುಂದೆ ಹೋಗಿದಾನ, +2. ಓದಿಂದ ಕ್ಯೂ 1 ಹೆಜ್ಜೆ 2 ಹೆಜ್ಜೆ, ಓದಿಂದ ಕ್ಯೂ ಮತ್ತೆ 2 ಹೆಜ್ಜೆ, ಕ್ಯೂದಿಂದ ಎಸ್ 1 ಹೆಜ್ಜೆ 2 ಹೆಜ್ಜೆ. ಸೊ ಅದಾದ ನಂತರ ನೆಕ್ಸ್ಟ್ ನಮ್ದು ಏನ್ ಬರ್ಬೇಕು, 2 ಹೆಜ್ಜೆ ಮುಂದೆ ಹೋಗ್ಬೇಕಲ್ಲ ಎಸ್ ದಿಂದ. ಸೊ 1 ಹೆಜ್ಜೆ 2 ಹೆಜ್ಜೆ ಅಂದ್ರೆ ಫಸ್ಟ್ ನಮ್ಗೆ ಏನಂತಂದ ಹೇಳಿದ್ರೆ ಯು ಅಂತಂದ್ ಬರುತ್ತೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಬಿ ಐತೆ. ಬಿ ದಿಂದ ಡಿ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಎಷ್ಟು ಹೋಗಿದಾನ ನೋಡ್ರಿ, ಬಿ ದಿಂದ ಡಿ 1 ಹೆಜ್ಜೆ 2 ಹೆಜ್ಜೆ +2. ಸೊ ಅದಾದ ನಂತರ ಡಿ ದಿಂದ ಎಫ್ ನೋಡ್ರಿ, 1 ಹೆಜ್ಜೆ 2 ಹೆಜ್ಜೆ +2 ಮತ್ತೆ ಮುಂದಗಡೆ ಹೋಗಿದಾನ. ಸೊ ಅದಾದ ನಂತರ ಎಫ್ ಇಂದ ಎಚ್ 1 ಹೆಜ್ಜೆ 2 ಹೆಜ್ಜೆ +2 ಹೋಗಿದಾನ. ಇಲ್ಲಿ ಏನ್ ಮಾಡ್ಬೇಕು, ಮತ್ತೆ ನಾವು 2 ಹೆಜ್ಜೆ ಮುಂದೆ ಹೋಗ್ಬೇಕು, +2 ಆಗ್ಬೇಕು. ಎಚ್ ಇಂದ 1 ಹೆಜ್ಜೆ 2 ಹೆಜ್ಜೆ ಅಂದ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತೆ ಅಂತಂದ ಹೇಳಿದ್ರೆ ಜೆ ಬರುತ್ತೆ. ಯು ಜೆ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಸೊ ಆಪ್ಷನ್ ಸಿ ಐತ್ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆ ಪಿ ಅಂತಂದೈತೆ, ಎಲ್ ಓ ಅಂತಂದೈತೆ, ಎಂ ಎನ್ ಅಂತಂದೈತೆ, ಎನ್ ಎಂ ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ ಕ್ವಶನ್ ಮಾರ್ಕ್. ಇದೇನಪ್ಪಾ ಅಂದ್ರೆ ಹೋಮ್ ವರ್ಕ್ 3 ನಿಮ್ಗೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಹೋಮ್ ವರ್ಕ್ 3. ಇದನ್ನ ಸಾಲ್ವ್ ಮಾಡಿ ಏನಂತಂದ ಹೇಳಿದ್ರೆ ನನಗೆ ನೀವು ಮೆಸೇಜ್ ಮಾಡಬೇಕು. ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ ನಾವು ಹಲವಾರು ಟಾಪಿಕ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀವಿ. ಸೊ ಇದರಲ್ಲಿ ಇಲ್ಲಪ್ಪ ಮಿನಿಮಮ್ ಏನಂತಂದ ಹೇಳಿದ್ರೆ 8 ರಿಂದ 9 ಕ್ವಶನ್ಸ್ ಗಳು ಬಂದೇ ಬರ್ತಾವ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾವು ಡೈಗ್ರಾಮ್ಸ್ ಗಳ ಮುಖಾಂತರ ಏನಂತಂದ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದ್ರ ಜೊತೆಗೆ ಏನಂತಂದ ಹೇಳಿದ್ರೆ ಜಿ ಕೆ ಸೆಕ್ಷನ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಆಮೇಲೆ ಇನ್ನೊಂದು ಮೇ ಬಿ ಇನ್ನೊಂದು 3-4 ಡೇಸ್ ಆದ ನಂತರ ನೆಕ್ಸ್ಟ್ ಏನಂದ್ರೆ ಮ್ಯಾಥಮೆಟಿಕ್ಸ್ ಕೂಡ ನಾನು ನಿಮ್ಗೆ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮ್ಯಾಥಮೆಟಿಕ್ಸ್ ಏನಪ್ಪಾ ಅಂದ್ರೆ ಸೊ ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ ಅಲ್ಲಿ ಇರೋದೇ ನಾನು ಬಿಡಿಸ್ತಾ ಹೋಗ್ತೀನಿ. ಸೊ ಸಪ್ರೇಟ್ ವಿಡಿಯೋಸ್ ಏನು ಮಾಡಿ ಹಾಕಲ್ಲ. ಯಾಕಂತ ಹೇಳಿದ್ರೆ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ಬೇಸಿಕ್ ಇದೇ ತರ ಕ್ವಶನ್ಸ್ ಕೇಳ್ತಾನ ಅಂತಂದ ಹೇಳಿ ನಾವು ಹೇಳ್ತೀವಿ. 25 ಕ್ವಶನ್ಸ್ ಎಲ್ಲಿಂದ ರೀಸನಿಂಗ್ ಇಂದ ಕೇಳ್ತಾನ, ಅದು ಫಿಕ್ಸ್. ಸೊ ಅದಾದಂದ್ರೆ ಜಿ ಕೆ ಕ್ವಶನ್ಸ್ ಗಳಿಂದ ಆ ಟಾಪಿಕ್ ಗಳ ಮೇಲೆ ಬರುತ್ತೆ ಅಂತಂದು ಹೇಳ್ತೀನಿ, ಅದು ಫಿಕ್ಸ್. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಉಳಿದಿದ್ದೇನು ಮ್ಯಾಥಮೆಟಿಕ್ಸ್ ಆಮೇಲೆ ಇಂಗ್ಲಿಷ್. ಮ್ಯಾಥಮೆಟಿಕ್ಸ್ ಏನಂತಂದು ಹೇಳಿದ್ರೆ ಟಾಪಿಕ್ ಸೇಮ್ ಇರ್ತಾವ, ಬಟ್ ಆದ್ರೆ ತುಂಬಾ ಒಂದೊಂದ್ಸರಿ ಈಸಿ ಕ್ವಶನ್ಸ್ ಕೇಳ್ತಾನ, ಒಂದೊಂದ್ಸರಿ ಟಫ್ ಕ್ವಶನ್ಸ್ ಕೇಳ್ತಾನ. ಅದ್ರಲ್ಲಿ ಫಸ್ಟ್ ಯಾವ್ದು ಈಸಿ ಕೇಳಿದಾನ ಆ ಕ್ವಶನ್ ಪೇಪರ್ ಅಲ್ಲಿ ಅವ್ನು ಸಾಲ್ವ್ ಮಾಡ್ಬೇಕು, ಆಮೇಲೆ ಟಫ್ ಆಗಿರೋದು ಮಾಡ್ಬೇಕು. ಅದು ತುಂಬಾ ಸ್ವಲ್ಪ ಐತೆ, ಅದನ್ನ ನಾನು ಹೇಳ್ಕೊಡ್ತೀನಿ. ಬಟ್ ಆದ್ರೆ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಇಲ್ಲಿವರೆಗೂ ಏನೇನ್ ಆಗಿದಾವಲ್ಲ ವಿಡಿಯೋಸ್ಗಳು 1 ರಿಂದ 8 ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.